वो महेश्वरः गुरुस्साक्षात् परं ब्रह्म तस्मै श्री गुरवे नमः. ಪಾರ್ವತಿ ಹೇಳ್ತಾಳೆ, ಹೃದಯ ರಾಮ ಹೃದಯ ಕೇಳಿದ ನಂತರ ಧನ್ಯಾಸ್ಮಿ ಅನುಗೃಹೀತಾಸ್ಮಿ ಕೃತಾರ್ಥಾಸ್ಮಿ ಜಗತ್ಪ್ರಭೋ ವಿಚ್ಛಿನ್ನೋ ಮೇತಿ ಸಂದೇಹ ಗ್ರಂಥಿರ್ಭಗವದನುಗ್ರಹಾತ್. ನಿಮ್ಮ ಅನುಗ್ರಹದಿಂದ ನನಗೆ ಸಂದೇಹವು ವಿಚ್ಛಿನ್ನವಾಯಿತು. ರಾಮಚಂದ್ರ ಮನುಷ್ಯನ ಅಥವಾ ಭಗವಂತನ? ಮರಿ ನೋಡಿದರೆ ಮನುಷ್ಯನಾಗಿ ಕಂಡು ಬಂದರೆ ಅವರು ಭಗವಂತ ಎಂದು ಗೊತ್ತು ಮಾಡುವುದು ಹೇಗೆ? ಅದು ದೊಡ್ಡ ಸಂದೇಹ. ಮನುಷ್ಯ ಭಗವಂತನಿಗೆ ವ್ಯತ್ಯಾಸ ಹೇಗಿರುತ್ತದೆ? ಹೇಗೆ ಗೊತ್ತಾಗೋದು? ಪಾರ್ವತಿ ಕೇಳಿದ್ದರೆ ರಾಮಚಂದ್ರ ಅಥವಾ ಯಾರೇ ಆಗಲಿ, ಮನುಷ್ಯನೋ ಭಗವಂತನೋ ಹೇಗೆ ಗೊತ್ತಾಗುವುದು ವ್ಯತ್ಯಾಸ? ಅಂದರೆ ಮನುಷ್ಯನಿಗೆ 2 ಕಾಲುಗಳಿದ್ದರೆ ಭಗವಂತನಿಗೆ 4 ಕಾಲುಗಳಿರುತ್ತವ? ಹೇಗೆ ಗೊತ್ತಾಗೋದು? ವ್ಯತ್ಯಾಸ ಹೇಗೆ ಗೊತ್ತಾಗೋದು? ಅಂದರೆ ಒಂದೇ ಒಂದು ಲಕ್ಷಣ. ಜೀವಬುದ್ಧಿಯಲ್ಲಿ ದೇಹೇಂದ್ರಿಯ ಮನಸ್ಸುಗಳು ಅಂದರೆ ಪ್ರಕೃತಿ ಅಭಿಮಾನ ಮಾಡಿಕೊಂಡು ಪ್ರಕೃತಿಗೆ ಅಧೀನವಾಗಿ ಅಲ್ಲವೇ, ಪ್ರಕೃತಿಗೆ ಅಧೀನವಾಗಿ ಯಾರು ಜೀವಿಸ್ತಾರೋ, ದೇಹೇಂದ್ರಿಯ ಮನಸ್ಸುಗಳು ನಾನು ಎಂದು ಅಭಿಮಾನ ಪಟ್ಕೊಂಡು ಇರುತ್ತಾನೋ, ಕರ್ಮಕ್ಕೆ ಒಳಗಾಗಿ ಜನ್ಮ ಪಡ್ಕೊಳ್ತಾನೋ ಅವನು ಮನುಷ್ಯ. ಭಗವಂತನಿಗೆ ಮನುಷ್ಯ ರೂಪದಲ್ಲಿದ್ದರೂ ಮನುಷ್ಯನಾಗಲ್ಲ, ಅದು ವ್ಯತ್ಯಾಸ. ಮನುಷ್ಯ ರೂಪದಲ್ಲಿರುವುದರಿಂದ ಮನುಷ್ಯ ಆಗಲ್ಲ, ಮನುಷ್ಯ ರೂಪದಲ್ಲಿ ಇರುವ ಮಾತ್ರದಿಂದ ಮನುಷ್ಯ ಆಗಲ್ಲ. ಒಬ್ಬರ ಲಕ್ಷಣ ಪ್ರಕೃತಿಗೆ ಅತೀತವಾಗಿದ್ದಾನ, ಕರ್ಮಕ್ಕೆ ಅತೀತವಾಗಿದ್ದಾನ, ಆ ವಿಷಯಗಳೇ ನೋಡಬೇಕು. ಪ್ರಕೃತಿಗೆ ಅತೀತ, ಕರ್ಮಕ್ಕೆ ಅತೀತ, ಅದು ಮುಖ್ಯ ಅಲ್ಲವೇ? ಇದು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಮೂರ್ತಿ ಇಡ್ತೀವಿ, ವಿಗ್ರಹ ಪೂಜೆ ಮಾಡ್ತೀವಿ. ಅವನು ಕಲ್ಲಾಗುತ್ತಾನೆ, ಭಗವಂತ ಹೇಗಾಗ್ತಾನೆ? ಅವರ ಪ್ರಶ್ನೆ. ಅವನು ಮನುಷ್ಯ ಹಾಗೆ ಹುಟ್ಟಿದ್ದರೆ ಶ್ರೀ ರಾಮಕೃಷ್ಣರಿಗೆ ಜನ್ಮ ಇದೆ, ತಾಯಿ ತಂದೆ ಇದ್ದಾರೆ, ಅವರಿಗೆ ಗುರು ಇದ್ದಾನೆ. ರಾಮಚಂದ್ರನಿಗೆ ವಸಿಷ್ಠ ಗುರು, ಕೃಷ್ಣನಿಗೆ ಒಬ್ಬ ಗುರುಗಳಿದ್ದಾರೆ, ಸಂದೀಪನಿ ಗುರು. ಹಾಗೆ ಭಗವಂತನಿಗೆ ತಾಯಿ ತಂದೆ ಇರುತ್ತಾರ? ಭಗವಂತನಿಗೆ ಗುರು ಇರುತ್ತಾನ? ಭಗವಂತನಿಗೆ ಪತ್ನಿ ಮಕ್ಕಳು ಇರುತ್ತಾರ? ಅದು ಭಗವಂತ ಹೇಗಾಗ್ತಾನೆ? ಈ ಮಾತು ಹೇಳಿಬಿಟ್ಟರೆ ನಮ್ಮ ಜನರು ಹೌದು ಮೊದಲು ಹಿಂದೂ ಶಾಸ್ತ್ರಗಳು ಶಾಲೆಯಲ್ಲಿ ಕಲಿಯಬಾರದು ಎಂದು ಶಾಲೆಗಳಲ್ಲಿ ಮೊದಲು ನಿಷೇಧ ಮಾಡಿದ್ದಾರೆ. ಅದರಿಂದ ಏನು, ಹಿಂದೂ ಮಕ್ಕಳು ನಮ್ಮ ಶಾಸ್ತ್ರಗಳು ಏನು ಗೊತ್ತಿಲ್ಲದೆ ಬೆಳೆಯಬೇಕು. ಮಕ್ಕಳಂದರೆ ಯಾರು? 70 ವರ್ಷ ಬಂದರೂ ಮಕ್ಕಳೇ. ಏಕೆಂದರೆ ನೆಹರು ಕಾಲದಿಂದ ಬಂದಿರುವವರೆಲ್ಲ ಮಕ್ಕಳೇ. ಶಾಲೆಗೂ ಮಾತ್ರ ಹೋಗಿ ನಮ್ಮ ಶಾಸ್ತ್ರಗಳನ್ನು ಗುರುಮುಖದಿಂದ ಕಲಿಯದೇ ಇರುವವರೆಲ್ಲ ನೆಹರು ಮಕ್ಕಳೇ. ಗುರುಮುಖದಿಂದ ಸಂಸ್ಕೃತದಿಂದ ಕಲಿಯದೇ ಇರುವವರೆಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳೇ. ಆದ್ದರಿಂದ ಇವರಿಗೆ ಶಾಲೆಯಲ್ಲಿ ಗೊತ್ತಾಗಬಾರದು ಎಂದೇ ಹೇಳಿಬಿಟ್ಟರು. ಈಗ ಮೊದಲು ಇವರಿಗೆ ಗೊತ್ತಾಗಲ್ಲ. ಈಗ ಏನಾದರೂ ಹಿಂದೂ ಶಾಸ್ತ್ರ ತಿಳಿಯಬೇಕಂದರೆ ನಮ್ಮ ಹಿಂದೂ ಶತ್ರುಗಳಿಂದಲೇ ಕಲಿಯಬೇಕು. ಕ್ರಿಸ್ತು ಮಿಷನರಿಗಳ ಮೂಲಕ ಅಲ್ಲವೇ? ಅಥವಾ ಹಿಂದೂ ವಿರೋಧಿಗಳು, ಕಮ್ಯುನಿಸ್ಟ್ಗಳು, ಅಥವಾ ಸಿನಿಮಾಗಳ ಮೂಲಕ. ಯಾರಾದರೂ ರಾಮಾಯಣದಲ್ಲಿ ಹಾಗೆ ಅದೇಕೆ ಇದೇಕೆ ಎಂದು ವಿಮರ್ಶೆ ಮಾಡಿದ್ದರೆ ಅವರು ಹೇಳ್ತಾರೆ, ಅಯ್ಯಯ್ಯೋ ಹೀಗೆ ಹೇಳ್ತಾ ಇದ್ದಾರೇನೋ ಅಂದರೆ ಬರೀ ಎಲ್ಲಿ ಹುಡುಕಬೇಕು? ಅದು ಹೌದೋ ಅಲ್ಲವೋ ಅಂದರೆ ಎಲ್ಲಿ ಹುಡುಕಬೇಕು? ರಾಮಾಯಣದಲ್ಲಿ. ರಾಮಾಯಣ ಅಂದರೆ ಎಲ್ಲಿ? ರಾಮಾಯಣ ಎಲ್ಲಿದೆ ಗೊತ್ತಿದೆಯಾ ಜನರಿಗೆ? ರಾಮಾಯಣ ಅಂದರೆ ನಿಮ್ಮ ಕನ್ನಡದಲ್ಲಿ ಏನೋ ಮಕ್ಕಳ ರಾಮಾಯಣ ಏನಾದರೂ ಇರಿದ್ದರೆ ಅದೇ ರಾಮಾಯಣ ಅಂದ್ಕೊಳ್ತಾರೆ. ರಾಮಾಯಣ ಕುರಿತು ಯಾರಾದರೂ ಪ್ರಶ್ನೆಗಳು ಹೇಳಿದ್ದರೆ, ಉಲ್ಟಾ ತಿಲ್ಟಾ ಮಾತಾಡಿದ್ದರೆ ಅದು ಹೌದೋ ಅಲ್ಲವೋ ತಿಳ್ಕೊಳ್ಳುವುದಕ್ಕೆ ಎಲ್ಲಿ ಹೋಗಬೇಕು? ರಾಮಾಯಣ ಅಂದರೆ ಏನು? ಸಂಸ್ಕೃತ ವಾಲ್ಮೀಕಿ ರಾಮಾಯಣ. ಹೌದು, ವಾಲ್ಮೀಕಿ ಬರೆದಿದ್ದಾನೆ, ಅದು ಎಲ್ಲಿರುತ್ತದೆ ಗೊತ್ತಾ ನಿಮಗೆ? ವಾಲ್ಮೀಕಿ ರಾಮಾಯಣ ಎಲ್ಲಿ ಸಿಗ್ತದೆ? ಅದು ಗೊತ್ತಿಲ್ಲ. ಹಿಂದೂಗಳಂದರೆ ನಿಜವಾದ ಹಿಂದೂಗಳು ನೀವೇ.
ಹೀಗೆ ಇರಬೇಕು. ಎಲ್ಲಿ ಏನಿರುತ್ತದೋ ಗೊತ್ತಿಲ್ಲ. ಇಂಗ್ಲೀಷ್ ಮೀಡಿಯಮ್ ಓದಿದ್ದಾರಲ್ಲ ಸಾಕು, ಧನ್ಯರಾಗಿ ಬಿಡ್ತೀರಿ. ನೀವು ನಿಜವಾದ ಹಿಂದೂಗಳಾಗಿಬಿಡ್ತೀರಿ. ಏನೂ ಗೊತ್ತಿಲ್ಲ, ಎಲ್ಲಿ ಸಿಗ್ತದೋ ಗೊತ್ತಿಲ್ಲ ಅಲ್ಲವೇ. ಹಿಂದೂ ಶಾಸ್ತ್ರಗಳು ಎಲ್ಲಿ ಸಿಗ್ತದೆ, ಯಾವ ಭಾಷೆದಲ್ಲಿದೆ, ಯಾರು ಪ್ರಿಂಟ್ ಮಾಡಿದ್ದಾರೆ, ಯಾವ ಅಂಗಡಿಯಲ್ಲಿ ಸಿಗ್ತದೆ, ಯಾರಿಗೂ ಗೊತ್ತಾಗಬೇಕಾಗಿಲ್ಲ. ಅದೇ ಅಲ್ಲವೇ ನಮಗೆ ಹಿಂದೂಗಳಂದರೆ. ಮೈಕೆಲ್ ಜಾಕ್ಸನ್, ಟೈಸನ್ ಅವರು ಯಾರು ಎಲ್ಲಿರುತ್ತಾರೆ ಅಂದರೆ ಅವರ ಬಯೋಗ್ರಫಿ ಎಲ್ಲ ಫೋಟೋಗಳ ಸಮೇತ ನಿಮ್ಮ ಮನೆಯಲ್ಲಿರುತ್ತವೆ ಅಲ್ಲ. ಈಗ ಯಾರೋ ಗೊತ್ತಿಲ್ಲ, ಆ ಕಾಲದಲ್ಲಿ ಮೈಕೆಲ್ ಜಾಕ್ಸನ್ ಇಲ್ಲವೇ ಇಲ್ಲ. ಇನ್ನು ಯಾರೋ ಆ ಮೈಕೆಲ್ ಜಾಕ್ಸನ್ ಅಂತವ್ರು ಈಗ ಯಾರೋ ಇರ್ಬೋದು. ಈಗಿನ ಹುಡುಗರಿಗೆ ಗೊತ್ತಿರಬೇಕು, ಯಾರೋ ಇರುತ್ತಾರೆ. ಎಲ್ಲಿರ್ತದೆ ಅಂತ ಯಾರಿಗೆ ಗೊತ್ತು? ಅಥವಾ ಗೂಗಲ್ ಸರ್ಚ್, ಗೂಗಲ್ ಅದೇ ಶತ್ರು. ಗೂಗಲ್ನಲ್ಲಿ ಏನಿರುತ್ತದೆ ಅವರ ಅದೇ ಶತ್ರು. ಮಿಷನರಿಗಳು ಬರೆದಿದ್ದೇ ಗೂಗಲು, ಮತ್ತೆ ಏನಿರ್ತದೆ. ಈಗ ಅಂದ್ರೇನು, ಪೂರ್ವಕಾಲದಲ್ಲಿ ನಮಗೆ ಬೇಕಂದರೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅಥವಾ ಇದೇ ಇರುತ್ತಿತ್ತು. ಎಲ್ಲರೆಲ್ಲ ಅದೇ ಹುಡುಕೋದು, ನಮಗೆ ಗೊತ್ತು ಎಂದು ಮಾತಾಡೋದು. ನಮ್ಮ ಶಾಸ್ತ್ರಗಳನ್ನು ಅವರು ಯಾರು ಡಿಕ್ಷನರಿಗಳು ಮಾಡುವುದಕ್ಕೆ? ಮತ್ತು ನಮ್ಮ ಶಾಸ್ತ್ರಗಳು ಎಲ್ಲಿ ಹುಡುಕಬೇಕು ನಮಗೆ ಗೊತ್ತೇ ಇಲ್ಲವೇ. ಹಾಗೆ ಬೆಳೆದಿದ್ದೀವಿ. ಆದ್ದರಿಂದ ಮೊದಲು ನಮ್ಮ ವಿದ್ಯೆಯಲ್ಲಿ ನಮ್ಮ ಶಾಸ್ತ್ರಗಳು ನಮಗೆ ಗೊತ್ತಾಗಬಾರದು. ಅದೇ ನಿಜವಾದ ದೊಡ್ಡ ಅಚೀವ್ಮೆಂಟ್. ಸ್ವತಂತ್ರ ಬಂದ ನಂತರ ಒಂದು ದೊಡ್ಡ ಕಾರ್ಯಸಿದ್ಧಿ. ಅಚೀವ್ಮೆಂಟ್ ಅಂದರೆ ಎಲ್ಲ ಸಿದ್ಧಿಗಳಲ್ಲಿ ಅಷ್ಟಸಿದ್ಧಿಗಳಿಗಿಂತ ದೊಡ್ಡ ಸಿದ್ಧಿ ಏನಂದರೆ, ಹಿಂದೂಗಳನ್ನು ಹಿಂದೂ ಶಾಸ್ತ್ರದಿಂದ ದೂರವಾಗಿಡು. ಆದರೂ ವಯಸ್ಸು ಬಂದು ಬಿಡಲಿ, 20-30 ವರ್ಷ ಬರುತ್ತದೆ, ಏನು ಗೊತ್ತಿಲ್ಲ. ಏನಾದರೂ ಹೇಳೋಣ ಅಂದರೆ ಅವರಿಗೆ ಹೋಮ್ವರ್ಕ್ ಇರುತ್ತದೆ, ಅವರು ಪಾಸ್ ಆಗಬೇಕು, ಫಸ್ಟ್ ಕ್ಲಾಸ್ ಪಾಸ್ ಆಗಬೇಕು, ಅವರಿಗೇನು ಎಂಟ್ರೆನ್ಸ್ನಲ್ಲಿ ಸೀಟ್ ಸಿಗಬೇಕು. ಅದರಿಂದ ನೀವು ಇದೆಲ್ಲ ಹೇಳಿ ಹಾಳು ಮಾಡಬೇಡಿ, ಹೇಳಬೇಡಿ, ಇದೆಲ್ಲ ಬೇಡ ನಮಗೆ. ಅಥವಾ GRE ಟೋಫಲ್ ಅದೆಲ್ಲ ಮಾಡಲಿ, ಇದೆಲ್ಲ ಟೈಮ್ ಇಲ್ಲ ಅವರಿಗೆ, ಅದೇ ಮಾಡಲಿ. ಮರಿಗೆ ಏನಾಯಿತು? ಶಾಲೆಯಲ್ಲಿ ಯಾವಾಗ ಹಿಂದೂ ಶಾಲೆಗಳಲ್ಲಿ ಹಿಂದೂಗಳಿಗೆ ಹಿಂದೂ ಜ್ಞಾನ ಇರಬಾರದು, ಮುಸಲ್ಮಾನರು ಕ್ರಿಸ್ತು ಮತಕ್ಕೆ ಮಾತ್ರ ಸ್ಪೆಷಲ್ಲಾಗಿ ಸರ್ಕಾರ ಹಣ ಕೊಟ್ಟು ಅವರ ಮತ ಅವರಿಗೆ ಹೇಳಿಸುವುದು. ಇದು ಯಾರಿಗಾದರೂ ನಿಮಗೆ ತಪ್ಪು ಕಂಡು ಬರ್ತಾ ಇದೆಯಾ? ನಾನು ಹೇಳಿದ್ದು ನಿಮಗೆ ತಪ್ಪಲ್ಲ, ಭಯಂಕರ ಕೊಲೆ ಮಾಡೋಕ್ಕಿಂತ ದೊಡ್ಡ ಪಾಪ ಇದು. ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬರೆದಿರುವವರು, ಪರಿಪಾಲನೆ ಮಾಡುವವರು ಮಾಡುತ್ತಿರುವ ಅನ್ಯಾಯ ಕೊಲೆಗಿಂತ ದೊಡ್ಡ ಪಾಪ ಇದು. ನಿಮಗೆ ಕಂಡು ಬರ್ತಾ ಇದೆ ಪಾಪ? ಈ ಪಾಪ ಕಂಡು ಬರ್ತಾ ಇದೆ ನಿಮಗೆ? మరి ಏಕೆ ನೋಡ್ತಾ ಇದ್ದಾರೇನು ಜನರೆಲ್ಲ? ಇದೇನು ಸಾಮಾನ್ಯ ಪಾಪನ? ಇದು ಅವರೆಲ್ಲ ಮಾಡಿಸಿದ್ದು. ಏನು ಮಾತಾಡೋಲ್ಲ, ಸುಮ್ಮನೆ ಇರ್ತಾರೆ, ಏನೂ ಆಗದೇ ಇದ್ದಂತೆ. ಅದೇ ಅವ್ರು ಮಾಡಿಸಿದ್ದು. ನಿಮಗೆ ಎಷ್ಟಾದರೂ ದೋಸ್ತೀವಿ, ನಿಮ್ಮನ್ನು ದೋಚ್ಕೊಳ್ತೀವಿ, ನಿಮ್ಮನ್ನು ಹಿಂಸೆ ಮಾಡ್ತೀವಿ, ನಿಮ್ಮನ್ನು ಸಾಯಿಸ್ತೀವಿ, ಆದರೆ ಏನೂ ಆಗಲಿಲ್ಲ ಎಂದು ನೀವು ಇನ್ನೂ ಒಳ್ಳೆಯದು. ನಮಗೆ ನೋಡಿ ಎಷ್ಟು ಶಾಲೆಗಳಿವೆ, ನಮಗೆ ಡಿಗ್ರಿ ಬಂದಿದೆ. ನನ್ನನ್ನು ಕರೆಯುತ್ತಾರೆ. ಹೊಳೆನರಸೀಪುರದಲ್ಲಿರುವಾಗ ವರ್ಷಕ್ಕೊಂದು ಸಲ ಏನು ಯಜ್ಞೋಪವೀತ ಬದಲಾಯಿಸ್ತಾರೆ ನೋಡಿ, ಶ್ರಾವಣ ಪೌರ್ಣಿಮೆ. ಆವಾಗ ಗಾಯತ್ರಿ ಪ್ರತಿಪತ್ತು ಮಾಡ್ತಾಯಿದ್ವಿ. ಗುರುಗಳೇ ತಾವು ಬಂದು ನಿಮಗೆ ಆಶೀರ್ವಾದ ಮಾಡಬೇಕು. ಅಲ್ಲಿ ಹೋದರೆ ಏನು ಮಾಡ್ತಾರೆ, ಹುಡುಗರು ಬರ್ತಾರೆ, ಬ್ರಾಹ್ಮಣ ಹುಡುಗರು. ನಮ್ಮ ಬ್ರಾಹ್ಮಣ ಸಮಾಜ ಸ್ವಾಮೀಜಿ ಬ್ರಾಹ್ಮಣರ ಯುವಕ ಸಂಘ ಇದೆ, ಅವರು ಮಾಡ್ತಾ ಇದ್ದಾರೆ, ತಾವು ಬರಬೇಕು. ಇವನು 10th ಕ್ಲಾಸ್ ಫಸ್ಟ್ ಪಾಸ್ ಮಾಡಿದ, ಇವರು PUC ಫಸ್ಟು, ಇವರು ಇಷ್ಟು ಮಾರ್ಕ್ ಬಂದಿದೆ, ಇವರಿಗೆ ಬಂದಿದೆ, ನೀವು ಆಶೀರ್ವಾದ ಮಾಡಿ. ಏನಪ್ಪ ನಿಮಗೆ ಗೊತ್ತಿದ್ದೆಲ್ಲ ಇಷ್ಟೇ. ನಮ್ಮ ಶಾಸ್ತ್ರಗಳು ನಮ್ಮದೇನು ಜ್ಞಾನವೂ ಗೊತ್ತೇ ಆಗಲ್ಲ. ಹಿಂದೂಗಳು ಹಿಂದೂ ಧರ್ಮಕ್ಕೆ ದೂರವಾಗುತ್ತಾ ಇದ್ದರೆ ಇದನ್ನು ಸಂವಿಧಾನ ಬರೆಯುತ್ತದೆ, ನಮ್ಮ ಶಾಲೆಗಳಲ್ಲಿ ಹೇಳಬಾರದು ಎಂದು ಹೇಳ್ತಾರೆ. ಯಾರಿಗೆ ತಪ್ಪು ಕಂಡು ಬರ್ತಾ ಇಲ್ಲ? ಅಮ್ಮ ಅದೇ ಬೇಕು ತಾಯಿ ತಂದೆಗೆ. ಯಾರು ತಮ್ಮನ್ನು ತಾವು ವಿಷ ತಿಂತೀನಿ, ಚಾಕುದಿಂದ ನನ್ನನ್ನೇ ನಾನು ಸಾಯಿಸ್ಕೊಳ್ತೀನಿ ಅಂದರೆ ಯಾರೂ ಬದುಕಿಸಲ್ಲ, ಭಗವಂತನೂ ಬದುಕಿಸಲ್ಲ. ಐಟಲಿ ನೀನು ವಿಷ ತಿಂದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದರೆ ಭಗವಂತನೂ ಅಡ್ಡಿ ಬರಲ್ಲ, ನಾನು ಮಾತ್ರ ಬರುವುದೇ ಅಲ್ಲ. ಸತ್ತು ಹೋದರೆ ಹೋಗು, ಯು ಡಿಸರ್ವ್ ದಟ್, ಡೈ ಬೆಟರ್. ಬಟ್ ದಟ್ಸ್ ವಾಟ್ ಈಸ್ ಹ್ಯಾಪನ್. ಯು ಫೆಲ್ಲೋಸ್ ಡಿಸರ್ವ್ ಓನ್ಲಿ ದಟ್.
ಮತ್ತು ಹೇಳ್ತಾರೆ, ಅಯ್ಯೋ ಕಲಿಕಾಲ ಬಂದಿದೆ. ಕಲಿಕಾಲ ಬಂದಿಲ್ಲ, ನೀನೇ ಬಂದಿದ್ದಿ. ನಿನಗಿಂತ ದೊಡ್ಡ ಕಲಿಕಾಲ ಇದೆ. ನೀನು ನಿಮ್ಮ ಗುರುಗಳು ಇದು ಈ ದೊಡ್ಡ ಕೊಲೆ ಆಗುವಷ್ಟು ದೊಡ್ಡ ಪಾಪ ಬಂದಿದೆ ಎನ್ನುವುದು ನಿಮಗೂ ಗೊತ್ತಿಲ್ಲ, ನಿಮ್ಮ ಅಪ್ಪಗೂ ಗೊತ್ತಿಲ್ಲ, ನಿಮ್ಮ ಗುರುಗಳಿಗೂ ಗೊತ್ತಿಲ್ಲ, ನಿಮ್ಮ ಪೀಠಾಧಿಪತಿಗೂ ತಪ್ಪನಿಸುತ್ತಾನೇ ಇಲ್ಲ. ಇದು ನಿಮ್ಮ ಗುರುಗಳಿಗೂ ನಿಮ್ಮ ತಾಯಿ ತಂದೆಗೂ ಯಾರಿಗೂ ಇದು ತಪ್ಪು ಅನಿಸುತ್ತಾನೇ ಇಲ್ಲ. ಎಷ್ಟು ದೊಡ್ಡ ಭಯಂಕರ ತಪ್ಪಾಯಿತು. ತಪ್ಪೇ ಇಲ್ಲ ಅಂತೆ, ತಪ್ಪಂತ ನಮ್ಮದೇ ಅಂತೆ. ನೀವೇನೋ ಸಂಧ್ಯಾವಂದನ ಮಾಡ್ತಾ ಇಲ್ಲ, ಅದೇನು ತಪ್ಪು ಅಷ್ಟೇ, ಬೇರೆ ಏನು ತಪ್ಪಿಲ್ಲ. ಶಾಲೆಯಲ್ಲಿ ಹೇಳ್ತಾ ಇಲ್ಲ, ಶಾಲೆ ಹೇಳಲ್ಲ, ಏಕೆ ಹೇಳ್ತದೆ? ಇವರೇ ಹೇಳ್ತಾರೆ ಶಾಲೆ ಏಕೆ ಹೇಳಬೇಕು. ಓಹೋ, మరి ಯಾರು ಹೇಳಬೇಕಪ್ಪ? ಯಾರು ಹೇಳಬೇಕು? ವಿದ್ಯಾಲಯದಲ್ಲಿ ವಿದ್ಯೆ ಹೇಳದಿದ್ದರೆ ಎಲ್ಲಿ ಹೇಳಬೇಕು? ನೀವೇ ಮಾಡ್ತಾ ಇಲ್ಲ, ನೀವೇ ತಪ್ಪು. ಕಲಿಕಾಲ ತಪ್ಪಂತೆ, ಕಲಿಯುಗ ತಪ್ಪಂತೆ. 47ನಿಂದ ಇಷ್ಟುವರೆಗೂ ಎಷ್ಟು ಗುರುಗಳು, ಎಷ್ಟು ಪೀಠಾಧಿಪತಿಗಳು, ಎಷ್ಟು ಸನ್ಯಾಸಿಗಳು, ಎಷ್ಟು ವಿದ್ವಾಂಸರು, ಎಷ್ಟು ಲೀಡರ್ಗಳು ಆಗಿ ಹೋದರು. ಒಬ್ಬರಿಗಾದರೂ ತಪ್ಪು ಕಂಡು ಬಂತ? మరి ಇಂಟರ್ನ್ಯಾಷನಲ್ ಗುರುಗಳು ಅಲ್ಲಿಗೆ ಹೋಗಿ ಬಂದರು, ಒಬ್ಬರಿಗಾದರೂ ತಪ್ಪು ಕಂಡು ಬರ್ತದೆ? ಇಂಗ್ಲೀಷ್ನಲ್ಲಿ ವೇದಾಂತ ಹೇಳುವ ಗುರುಗಳಿಗಾದರೂ ಒಬ್ಬನಿಗಾದರೂ ಕಂಡು ಬಂತ? మరి ಏಕೆ ಕಂಡು ಬರ್ತಾ ಇಲ್ಲ? ಅಯ್ಯೋ ನಮ್ಮ ಹಿಂದೂ ಹೀಗೆ ಆಗ್ತಾಯಿದೆ. మరి ಆಗ್ತದೆ, ಇನ್ನೇನಾಗಬೇಕು? ಇನ್ನೇನಾಗಬೇಕು? ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಭಗವಂತ ಸ್ವಾಮೀಜಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ನೋಡಿ. ಅವರಿಗೆ ಎಲ್ಲ ಕಡೆ ಕೈಕಾಲುಗಳಿವೆ, ಎಲ್ಲ ಕಡೆ ಕಣ್ಣುಗಳಿವೆ, ಎಲ್ಲ ಕಡೆ ಕಿವಿಗಳಿವೆ, ಎಲ್ಲ ಕಡೆ ಕೈಕಾಲುಗಳ. ನಾನು ನೋಡಲೇ ಇಲ್ಲವೇ, ಒಂದು ಕೈಕಾಲು ಕಂಡು ಬಂದಿಲ್ಲ. ಭಗವಂತನ ಕೈಕಾಲು ನೀವು ನೋಡಿದ್ದೀರಾ? ಭಗವಂತನಿಗೆ ಎಲ್ಲ ಕಡೆ ಕೈಕಾಲಿದ್ದಂತೆ, ಎಲ್ಲ ಕಡೆ ಕಣ್ಣಿದ್ದಂತೆ, ಎಲ್ಲ ಕಡೆ ಮುಖ ಇದ್ದಂತೆ, ಒಂದು ಮುಖ ಕಂಡು ಬಂದಿಲ್ಲ ಇವರಿಗೆ. ನೋಡಿದ್ದೀರಾ ನೀವು? ಅವರ ಕೈಕಾಲುಗಳೆಲ್ಲ ನಮ್ಮ ಕೈಕಾಲುಗಳೇ, ಮುಖಗಳೆಲ್ಲ ನಿಮ್ಮದು ನಮ್ಮದು. ಭಗವಂತನಿಗೆ ಫೋಟೋಗಳು ನೋಡಿದ್ದೀರಾ? ದಶಭುಜಾದೇವಿ, ಅಷ್ಟಭುಜಾದೇವಿ, ದೇವಿಗೆ ಅಷ್ಟಭುಜಗಳು, ವಿಷ್ಣುವಿಗೆ ಇಷ್ಟಿಷ್ಟು ತಲೆಗಳು, ಇಷ್ಟಿಷ್ಟು ಕೈಗಳು, ವಿಶ್ವರೂಪ ತೋರಿಸ್ತಾರಲ್ಲ. ಮರವರ ಕೈ ಕಾಲು ಮುಖ ಎಲ್ಲಿ? ಸಕಲ ಪ್ರಪಂಚ, ಸಮಾಜ, ಜೀವರಾಶಿಗಳು, ನೀವು ನಾವು, ನಿಮ್ಮ ನಮ್ಮ ಎಲ್ಲ ಮುಖಗಳು ಪರಮಾತ್ಮ ಮುಖನೇ. ಎಲ್ಲ ಅಂದರೆ ಪರಮಾತ್ಮ ನಮ್ಮ ಕಣ್ಣಿನಿಂದಲೇ ನೋಡ್ತಾನೆ, ನಮ್ಮ ಕಿವಿಯಿಂದಲೇ ಕೇಳ್ತಾನೆ, ನಮ್ಮ ಕಾಲುಗಳಿಂದಲೇ ನಡೆಯುತ್ತಾನೆ, ನಮ್ಮ ಕೈಯಿಂದಲೇ ಹಿಡ್ಕೊಳ್ತಾನೆ. ಅಂದರೆ ಪರಮಾತ್ಮ ನಮ್ಮ ಎಲ್ಲರ ಕೈಕಾಲು ಮೂಲಕನೇ ನಡೆಯುತ್ತಾನೆ. ತನ್ನ ಭಗವಂತನಿಗೆ ಸ್ವಂತ ಕೈಕಾಲುಗಳಿಲ್ಲ. ನೋಡಿ ಶಂಕರ ಭಾಷ್ಯದಲ್ಲಿ ಏನು ಹೇಳ್ತಾರೋ, ಗೀತಾ ಭಾಷ್ಯದಲ್ಲಿ ವೇದಾಂತ ಹೇಳುವಾಗ ರೊಟೀನಾಗಿ ಕಂಠಸ್ಥ ಮಾಡಿ ಹೇಳಿಬಿಡ್ತಾರೆ. ಮತ್ತು ಬುದ್ಧಿ ಮಾತ್ರ ಅಲ್ಲೇ ಇರುತ್ತದೆ. ಏಕೆಂದರೆ ವೇದಾಂತ ಸುಮ್ಮನೆ ಅದು ಬುಕ್ಕಿಶ್ ಆಗಿಬಿಟ್ಟಿತು. ಅವರಲ್ಲಿ ಹೇಳಿದ್ದೆಲ್ಲ ಇದೆ. ಪರಮಾತ್ಮ ನಮ್ಮ ಎಲ್ಲರ ಕೈಕಾಲು ಮೂಲಕನೇ ನಡೆಯುತ್ತಾನೆ, ಮಾತಾಡ್ತಾನೆ, ತಿಂತಾನೆ, ಇದೆಲ್ಲ ಇದೆ. ನಾವು ತಿಂದರೆ, ನಾವಂದರೆ ಒಬ್ಬರಲ್ಲ, ಎಲ್ಲರ ಬಾಯಿ ಮೂಲಕ ತಿಂದರೆ ಪ್ರಾಣ ಇದೆ ನೋಡಿ. ವೈಶ್ವಾನರ ಎಲ್ಲರಲ್ಲಿದ್ದಾನೆ, ಎಲ್ಲರ ವೈಶ್ವಾನರ, ಎಲ್ಲರ ಹೊಟ್ಟೆಯಲ್ಲಿರುವಂಥ ವೈಶ್ವಾನರ ಅಗ್ನಿ ಅದು ಸೇರಿಕೊಂಡು ಅದೇ ಪರಮಾತ್ಮ ಎಲ್ಲರಲ್ಲಿ ಇದ್ದಾನೆ. ಆದ್ದರಿಂದ ಪರಮಾತ್ಮ ಎಲ್ಲ ಆದ್ದರಿಂದ ಈ ಪರಮಾತ್ಮ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ತರಬೇಕಂದರೆ ನಮ್ಮ ಎಲ್ಲರ ಸಮಷ್ಟಿ ಮೂಲಕನೇ ತರ್ತಾನೆ, ನಮ್ಮ ಎಲ್ಲರ ಮೂಲಕನೇ. ಆದ್ದರಿಂದ ಎಲ್ಲ ಕೈಕಾಲುಗಳಲ್ಲಿ ತಾನಿದ್ದಾನೆ, ಎಲ್ಲ ಶರೀರವೂ ಎಲ್ಲ ಇತ್ತು, ಎಲ್ಲವೂ ಇದೆ, ಇದೆಲ್ಲ ಸೇರಿಕೊಂಡು. ಆದ್ದರಿಂದ ಪರಮಾತ್ಮಗೆ ಒಂದು ಪ್ರತ್ಯೇಕ ಶರೀರವು ಇರಬೇಕೆಂದೇನಿಲ್ಲ. ಒಂದು ಮನುಷ್ಯ ರೂಪದಲ್ಲಿಯೂ ಬರಬಹುದು. ಪರಮಾತ್ಮನ ಅವತಾರ ಒಂದು ವಿಶ್ವರೂಪ ಅವತಾರ, ಇನ್ನೊಂದು ರಾಮಕೃಷ್ಣಾದಿ ರೂಪ ಅವತಾರ. ಎರಡು ಬಗೆ ಇರುತ್ತದೆ. ಒಂದು ರಾಮಕೃಷ್ಣ ಎಂಬ ಮನುಷ್ಯ ರೂಪ ಅವತಾರ, ಇನ್ನೊಂದು ವಿಶ್ವರೂಪವೂ ಅವತಾರವೇ. ಜಗತ್ತೆಲ್ಲ ತಾನೇ, ಸಕಲ ಬ್ರಹ್ಮಾಂಡವೂ ವಿಶ್ವರೂಪನೂ ತಾನೇ. మరి ನಾವೆಲ್ಲಿದ್ದೀವಿ ಅಂದರೆ ವಿಶ್ವರೂಪದಲ್ಲಿ ಇದ್ದೆ ಅಂತರ್ಭಾಗ, ನಾವು ಬೇರೆ ಎಲ್ಲಿರ್ತೀವಿ? ನಮ್ಮ ಕೈಕಾಲುಗಳೆಲ್ಲ ಅಲ್ಲೇ ಸೇರಿಕೊಂಡೇ ಇವೆ. ಆದರೆ ನನ್ನದು ಎಂದು ನನ್ನದು ಇಷ್ಟು ದೇಹವೇ ಮಿಕ್ಕದ್ದಲ್ಲ, ಇಷ್ಟು ಮಾತ್ರ ಅಭಿಮಾನ ಮಾಡಿಕೊಂಡು ನಮ್ಮನ್ನು ಜೀವ ಮಾಡಿಕೊಂಡು ಬಿಟ್ಟಿದ್ದೆ. ಅಂದರೆ ಅಭಿಮಾನ ಮಾಡಿಕೊಂಡರೆ ಜೀವ, ಅಭಿಮಾನ ಬಿಟ್ಟರೆ ಪ್ರಕೃತೆ ಕ್ರಿಯಮಾಣಾನಿ
ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯಿಂದಲೇ ಎಲ್ಲ ಕೆಲಸಗಳು ನಡೆಯುತ್ತಾ ಇವೆ. ಕಣ್ಣಿನಿಂದ ನೋಟ, ಕಿವಿಯಿಂದ ಕೇಳುವುದು, ಬಾಯಿಯಿಂದ ಮಾತಾಡುವುದು, ಈ ಕೈಕಾಲಿನಿಂದ ಹಿಡಿಯುವುದು, ನಡೆಯುವುದು, ಇದೆಲ್ಲ ಯಾರು? ಪ್ರಕೃತಿ ನಡೆಸುತ್ತಾ ಇದೆ. ಪ್ರಕೃತಿಗೆ ಶಕ್ತಿ ಯಾರು? ಭಗವಂತನೇ ಪ್ರಕೃತಿ ಶಕ್ತಿ. ಪ್ರಕೃತಿ ಭಗವಂತ ಎರಡಲ್ಲ. ತೋರುವ ರೂಪ ಪ್ರಕೃತಿ, ಇರುವ ರೂಪ ಭಗವಂತ ಅಷ್ಟೇ. ತಾನು ತಾನಾಗಿರುವುದು ಪರಮಾತ್ಮ, ನಮ್ಮ ದೃಷ್ಟಿಗೆ ತೋರುವ ರೂಪ ಪ್ರಕೃತಿ. ಪರಮಾತ್ಮನ ತೋರುವ ಬಗೆಗೂ ಪ್ರಕೃತಿ ಹೇಳಿದ್ದೀವಿ. ಪ್ರಕೃತಿ ಪರಮಾತ್ಮ ಎರಡಲ್ಲ. ತೋರುವ ಬಗೆ ಪ್ರಕೃತಿ, ಇರುವ ಬಗೆ ಪರಮಾತ್ಮ ಅಷ್ಟೇ. ಇರುವುದು ತಾನು, ತೋರುವುದೊಂದು ಬಗೆ, ನಮ್ಮ ದೃಷ್ಟಿಗೆ ತೋರುವುದು. ಆದ್ದರಿಂದ ಪರಮಾತ್ಮ ಹೀಗೆ ಜಗತ್ತಿನಲ್ಲಿರುವಂಥ ನಮ್ಮ ಬಗೆ ಬಗೆ ರೂಪಗಳಾಗಿ ತೋರುವುದು. ಅಂದರೆ ಪ್ರಕೃತಿ ಹಿಂದೆ ಇರುವುದು ಪರಮಾತ್ಮೆ. ಪ್ರಕೃತಿಯ ಶಕ್ತಿಗಳೆಲ್ಲ ಪರಮಾತ್ಮನೇ. ಪಂಚಭೂತಗಳ ಶಕ್ತಿಯೆಲ್ಲ ಪರಮಾತ್ಮನೇ. ಮನುಷ್ಯರ ಶಕ್ತಿಯೆಲ್ಲ ಪರಮಾತ್ಮನೇ. ಆದ್ದರಿಂದ ನಾನು ಎಂದು ಅಭಿಮಾನದಿಂದ ಅಲ್ಲಿ ಪರಮಾತ್ಮ ಇಲ್ಲ ಅನಿಸುತ್ತದೆ. ಕಣ್ಣಿನಿಂದ ನೋಡುತ್ತಾ ಇರುವಾಗ ನಾನು ನೋಡ್ತಾ ಇದ್ದೀನಲ್ಲ, ಪರಮಾತ್ಮ ಇದ್ದಾನೆ ಎಲ್ಲಿ ಅಂದರೆ ಆ ನೋಟನೇ ಪರಮಾತ್ಮ. ನೋಟ ನೀನು ತಗೊಂಡು ಬಂದಿದ್ದೀಯಾ? ಕಣ್ಣಿಗೆ ನೋಡುವ ಶಕ್ತಿ ಯಾರು ಕೊಟ್ಟರು? ಕಿವಿಗೆ ಕೇಳುವ ಶಕ್ತಿ ನಿನ್ನ ಕೈಯಲ್ಲಿದೆಯಾ? ನೀವು ಮಾತಾಡ್ತೀನಿ ಅಂದರೆ ನನ್ನ ಕಂಠ ಬಂದಿದೆ, ಸ್ವರ ಬಂದಿದೆ ಎಂದು ಹೇಳ್ತಾರೆ. ಕಂಠಧ್ವನಿ ಯಾರಪ್ಪ? ನೀನು ಮಾಡ್ಕೊಂಡಿದ್ದೀಯಾ ಕಂಠಧ್ವನಿ? ಕಂಠಧ್ವನಿ ನೀನು ಮಾಡಿದ್ದಲ್ಲ, ಅದೇ ಬರ್ತಾ ಇದೆ. ಅದು ಪರಮಾತ್ಮ ಇದೆ. ಪರಮಾತ್ಮನ ಶಕ್ತಿ ಇದೆ. ಪರಮಾತ್ಮ ಜೀವನಿಗೆ ವ್ಯತ್ಯಾಸವಿಲ್ಲ, ಅಲ್ಲೇ ಇದೆ ಅಲ್ಲವೇ? ಅಲ್ಲೇ ಇದೆ. ಮೈಕ್ನಿಂದ ಶಬ್ದ ಬಂದರೆ ನಾನು ಮಾತಾಡ್ತೀನಿ, ಮೈಕ್ ಮೂಲಕ ಶಬ್ದ ಬರುತ್ತದೆ. ಈ ಶಬ್ದ ಮೈಕ್ದ ನನ್ನದ? ಮೈಕ್ ಮೂಲಕ ತೋರ್ತದೆ, ಇರುವುದು ಮನುಷ್ಯಂದೇ, ಹಿಂದೆ ಮಾತಾಡುವ ಮನುಷ್ಯಂದೇ. ಹಾಗೆ ನಮ್ಮ ಕೈ ಕಾಲು ಇಂದ್ರಿಯಗಳು ಪ್ರಪಂಚ ಪ್ರಕೃತಿ ಇದೆಲ್ಲ ಮೂಲಕ ಹಿಂದಿನ ಶಕ್ತಿ ಎಲ್ಲವೂ ಪರಮಾತ್ಮನೇ. ಆದ್ದರಿಂದ ನಮಗೆ ಪರಮಾತ್ಮ ಬಿಡಿಯಾಗಿಲ್ಲ. ಕಲ್ಲು ಹೇಳ್ತಾರೆ, ಹೌದು ಕಲ್ಲು ಅಂದರೆ ಕಲ್ಲುಗೆ ಒಂದು ರೂಪ ಇದೆಯಾ? ಕಲ್ಲು ಒಂದು ಇದೆಯಾ? ಆ ಇರುವಿಕೆ ಪರಮಾತ್ಮನೇ. ಯಾವ ರೂಪವಾಗಿ ತೋರ್ತಾ ಇದೆಯೋ ಆ ರೂಪ ಪರಮಾತ್ಮನೇ, ಇನ್ನೇನು? ಅಂದರೆ ಪರಮಾತ್ಮ ಮನುಷ್ಯ ರೂಪ ಧರಿಸುತ್ತಾನೆ ಅಥವಾ ವಿಶ್ವರೂಪವಾಗಿರುತ್ತಾನೆ, ಎರಡೂ ಪರಮಾತ್ಮನೇ. ಅದರಲ್ಲಿ ಅಭಿಮಾನ ಮಾಡಿಕೊಂಡು ಅಜ್ಞಾನ, ಅಭಿಮಾನ ಹೇಳಿದವಲ್ಲ, ಅವಿದ್ಯಾ ಕಾಮಕರ್ಮ. ಅವಿದ್ಯೆ ಅಂದರೆ ತಪ್ಪು ತಿಳುವಳಿಕೆ. ಪರಿಮಿತವೇ ನಾನೆಂದು ತಿಳ್ಕೊಳ್ಳುವುದು. ದೇಹ ಮಾತ್ರ ನಾನು, ಮಿಕ್ಕದ್ದಲ್ಲ. ದೇಹಕ್ಕಿಂತ ಅತೀತ ತಾನಲ್ಲ. ಅಂದರೆ ಅವಿದ್ಯೆ ಇರುವುದು. ಕಾಮ ಅಂದರೆ ನಮ್ಮ ವೈಯಕ್ತಿಕ ಆಸೆಗಳಿರುವುದು. ನಮ್ಮ ವೈಯಕ್ತಿಕ ಆಸೆಗಳು, ಲೋಕಾನುಗ್ರಹ ರೂಪ ಆಸೆಗಳು ಬೇರೆ, ಅದು ಭಗವಂತನಿಗೆ ಇರುತ್ತದೆ. ಭಗವಂತನ ಆಸೆಗಳನ್ನು ಆಸೆ ಹೇಳಲ್ಲ, ಅನುಗ್ರಹ ಹೇಳ್ತೀವಿ. ಭಗವಂತನಿಗೆ ಆಸೆಗಳಿರುತ್ತವೆ, ಅವು ಅನುಗ್ರಹ ರೂಪಗಳೇ, ಲೋಕಕ್ಕೆ ಅನುಗ್ರಹ ರೂಪವೇ. ಎಲ್ಲಿ ನಾನು ನನ್ನದು ಇಲ್ಲವೋ ನಿಮ್ಮ ಮೂಲಕ ಆಗುತ್ತಿದ್ದೆಲ್ಲದ ಅನುಗ್ರಹ ರೂಪಗಳು, ಅವು ಆಸೆಗಳಲ್ಲ. ಅವಿದ್ಯಾ ಕಾಮ ಕರ್ಮ. ಆ ಕರ್ಮಕ್ಕೂ ಒಳಗಾಗಿ ನಾವು ಕರ್ಮಕ್ಕೂ ಕಟ್ಟು ಬಿದ್ದೆ ವಿವಿಧ ಫಲಗಳು ಅನುಭವಿಸ್ತಾ ಇದ್ದೀವಿ. ಪರಿಸ್ಥಿತಿಗಳು, ವಸ್ತುಗಳು, ಸಂದರ್ಭಗಳಿಗೆ ಸಿಕ್ಕಾಕ್ಕೊಳ್ತಾ ಇದ್ದೀವಿ. ಅದು ಕರ್ಮ ಮೂಲಕ. ಈ ಅವಿದ್ಯಾ ಕಾಮ ಕರ್ಮ ಇರುವವನು ಜೀವ. ಪರಮಾತ್ಮ ಮನುಷ್ಯ ರೂಪದಲ್ಲಿ ಕಂಡುಬಂದರೂ ಅವನಿಗೆ ಅವಿದ್ಯೆ ಇಲ್ಲ, ಅಂದರೆ ಅಧ್ಯಾಸ ಇಲ್ಲ. ನಾನು ದೇಹವೇ, ನಾನು ಪ್ರಕೃತಿ, ನಾನು ದೇಹೇಂದ್ರಿಯ ಮನಸ್ಸುಗಳಿಗೆ ಸಿಕ್ಕಾಕ್ಕೊಂಡಿದ್ದೀನಿ ಎಂದು ಅಭಿಮಾನವಿರುವುದಿಲ್ಲ. ಚೈತನ್ಯ ರೂಪ ಸರ್ವವ್ಯಾಪಕತೆ ಕಲ್ಕೊಳ್ಳಲ್ಲ, ಸರ್ವವ್ಯಾಪಕನೇ ಇರುತ್ತಾನೆ. ದೇಹ ರೂಪದಲ್ಲಿ ತೋರುತ್ತಿದ್ದರೂ ನಾಟಕದಲ್ಲಿ ಪಾತ್ರೆಯಾಗಿ, ರಾವಣ ಪಾತ್ರೆಯಾಗಿ ತೋರಿದ್ದರೂ ನಟನು ಬೇರೆ ಇರುತ್ತಾನೆ, ನಟನು ರಾವಣನಾಗಲ್ಲ. ಹಾಗೆ ಮಾಯಾ ಮನುಷ್ಯ ರೂಪ ಪ್ರಕೃತಿ ರೂಪದಲ್ಲಿ ತೋರಿದ್ದರೂ, ಮನುಷ್ಯ ರೂಪದಲ್ಲಿ ತೋರಿದ್ದರೂ ಮಾಯಾ ಮನುಷ್ಯ ರೂಪ ಹೇಳಿದ್ದರು. ಮಾಯಾ ಅಂದರೆ ತೋರಿಕೆ, ಅಂದರೆ ಮನುಷ್ಯನಾಗಿ ತೋರುವುದು ಮಾಯಾ. ಮಾಯಾ ಮನುಷ್ಯ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಮಾಯಾ ಅಂದರೆ ತೋರಿಕೆ, ಹುಸಿ ತೋರಿಕೆ. ಮಾಯಾ ಮನುಷ್ಯ ಅಂದರೆ ಮನುಷ್ಯನಾಗಿ ತೋರುವುದು. ತಾನು ಮಾತ್ರ ಮನುಷ್ಯನ ಆಗಿ ಇಲ್ಲ, ತೋರ್ತಾನೆ ಇಲ್ಲ. ಇರುವುದು ಎಂದು ತೋರುವುದೊಂದು, ಅದು ವ್ಯತ್ಯಾಸ. ಹಗ್ಗ ಇದೆ, ಹಾವಾಗಿ ತೋರ್ತದೆ. ತೋರಿದ್ದು ಅಲ್ಲಿಲ್ಲ, ಇದ್ದದ್ದು ನಿಮಗೆ ತೋರ್ತಾ ಇಲ್ಲ. ಅಲ್ಲಿ ನೋಡಿ, ಇದ್ದದ್ದು ಹಾವಲ್ಲ, ನಿಮಗೆ ತೋರ್ತಾ ಇದೆ. ಇರುವುದು ಹಾವಲ್ಲ, ಇರುವುದು ಹಗ್ಗ. ಹಗ್ಗ ಆಗಿದೆ, ತೋರುವುದು ಹಾವಾಗಿ ತೋರ್ತದೆ. ಈ ತೋರಿಕೆಯನ್ನು ಮಾಯಾ ಹೇಳುತ್ತೆ ಅಲ್ಲ. ಸೊ ತೋರಿದ್ದೆಲ್ಲ ಇರಬೇಕಾಗಿಲ್ಲ.
ತೋರುವುದು ಇನ್ನೊಂದು ಬಗೆಯಾಗಿರುತ್ತದೆ, ಇರುತ್ತದೆ ಬಟ್ ಇರುವಿಕೆ ಇನ್ನೊಂದು ಬಗೆ, ಅದು ವ್ಯತ್ಯಾಸ. ಇದಕ್ಕೆ ಈ ರಹಸ್ಯ ತಿಳ್ಕೊಳ್ಳುವುದಕ್ಕೆ ಪಾರ್ವತಿ ಪ್ರಶ್ನೆ ಮಾಡಿದ್ದಾರೆ, ಶಿವನು ಹೇಳಿದ್ದ ಉಪದೇಶ ಇದೆ. ಆದ್ದರಿಂದ ಅವಿದ್ಯಾ ಕಾಮ ಕರ್ಮ. ಕರ್ಮ ಅಂದರೆ ತಾನು ಮಾಡಿದ್ದೆಲ್ಲ ಲೀಲಾರೂಪವ. ಭಗವಂತನಿಗೆ ಅವಿದ್ಯೆ ಇಲ್ಲ ಅಂದರೇನು? ಅಧ್ಯಾಸವಿಲ್ಲ. ಮನುಷ್ಯ ರೂಪ ತೋರಿದ್ದರೂ ಮನುಷ್ಯನಾಗಲ್ಲ, ಅಧ್ಯಾಸ ಇಲ್ಲ. ಕಾಮ ಇಲ್ಲ, ತನ್ನ ವೈಯಕ್ತಿಕ ಆಸೆಗಳು ಏನೂ ಇಲ್ಲ. ಅವೆಲ್ಲ ಏನು? ಲೋಕಾನುಗ್ರಹ ರೂಪಗಳೇ ಹೊರತು ಆಸೆಗಳಲ್ಲ, ತನ್ನ ಪರ್ಸನಲ್ ಆಸೆಗಳು ಇಚ್ಛೆಗಳಲ್ಲ. ಕರ್ಮ ಎಲ್ಲವೂ ಲೀಲಾರೂಪವೇ ಹೊರತು ತಾನು ಮಾಡುತ್ತಿರುವ ಕರ್ಮಗಳಿಗೆ ಪುಣ್ಯ ಪಾಪಗಳಿರುವುದಿಲ್ಲ. ರಾಮಚಂದ್ರಾದಿ ಭಗವಂತನು, ರಾಮ, ಶ್ರೀಕೃಷ್ಣ ಮುಂತಾದ ಅವತಾರ ರೂಪರು ಮಾಡಿರುವ ಕೆಲಸಗಳಿಗೆ ಪುಣ್ಯ ಪಾಪಗಳಿಲ್ಲ, ಅದೆಲ್ಲ ಲೀಲಾ ಮಾತ್ರ. ಗಾಳಿ ಬೀಸುತ್ತಿದ್ದರೆ ಪುಣ್ಯವಾ ಪಾಪವಾ ಗಾಳಿಗೆ? ಸೂರ್ಯ ಬೆಳಗುತ್ತಾ ಇದ್ದರೆ ಸೂರ್ಯನಿಗೆ ಪುಣ್ಯವಾ ಪಾಪವಾ? ನೀರು ಹರಿಯುತ್ತಾ ಇದ್ದರೆ ನೀರಿಗೆ ಪುಣ್ಯವಾ ಪಾಪವಾ? ಅದು ಪ್ರಕೃತಿ ಮಾತ್ರ, ಲೀಲಾ ಮಾತ್ರ ಅಷ್ಟೇ. ಲೋಕಾನುಗ್ರಹಕ್ಕೋಸ್ಕರ ಲೀಲೆ ಮಾತ್ರ ಮಾಡುತ್ತಾ ಇದೆ. ಏಕೆಂದರೆ ನೀರು ಹರಿಯುವುದರಿಂದ ಪ್ರಯೋಜನ ನಮಗೆ ಹೊರತು ನೀರಿಗೇನಿಲ್ಲ ಪ್ರಯೋಜನ. ಗಾಳಿ ಬೀಸುತ್ತಾ ಇದ್ದರೆ ಗಾಳಿಗೇನು ಪ್ರಯೋಜನವಿಲ್ಲ, ಪ್ರಯೋಜನ ನಮಗೆ, ಜೀವರಿಗೆ ಪ್ರಯೋಜನ. ಸೂರ್ಯ ಬೆಳಗುತ್ತಾ ಇದ್ದರೆ, ಭೂಮಿ ತಿರುಗುತ್ತಾ ಇದ್ದರೆ ಸೂರ್ಯನಿಗೆ ಪೃಥ್ವಿಗೆ ತನ್ನದಾದ ಪ್ರಯೋಜನವೇನಿಲ್ಲ. ತಾನು ಮಾಡುತ್ತಿರುವ ಲೀಲಾಕರ್ಮ ಲೋಕಕ್ಕೆ ಅನುಗ್ರಹಕ್ಕೆ. ಇದು ವ್ಯತ್ಯಾಸ. ಜೀವನಿಗೆ ಈಶ್ವರನಿಗೆ ವ್ಯತ್ಯಾಸ ಎಲ್ಲಿ? ಅವಿದ್ಯಾ ಕಾಮಕರ್ಮ ಇದ್ದರೆ ಜೀವ, ಅಥವಾ ಅಧ್ಯಾಸ ಇಲ್ಲ, ಅದು ಮಾಯಾ ಮನುಷ್ಯ ರೂಪ, ಲೋಕಾನುಗ್ರಹ ರೂಪವಾಗಿ ತೋರಿಕೆ. ಅದು ಅಧ್ಯಾಸ ಅಲ್ಲ, ಅಧ್ಯಾಸ ಅಲ್ಲ. ಆಸೆಗಳೆಲ್ಲ ಅನುಗ್ರಹ ರೂಪ, ಕರ್ಮಗಳೆಲ್ಲ ಲೀಲಾರೂಪ. ದಿಸ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಈಶ್ವರ ಆ್ಯಂಡ್ ಜೀವ. ಈಗ ಗೊತ್ತಾಯ್ತಾ? ಆದ್ದರಿಂದ ಈಶ್ವರ ಎಲ್ಲಿದ್ದಾನೆ? ಜೀವ ಎಲ್ಲಿದ್ದಾನೋ ಈಶ್ವರ ಅಲ್ಲೇ ಇದ್ದಾನೆ. ಜೀವ ಎಲ್ಲಿದ್ದಾನೋ ಈಶ್ವರ ಅಲ್ಲೇ ಇದ್ದಾನೆ. ದೂರ ಎಲ್ಲಿರಬೇಕಪ್ಪ? ಈ ದೂರ ಮಾಡುವುದಿದೆ, ಅದೇ ಬುದ್ಧಿ, ಮೂರ್ಖ ಬುದ್ಧಿ. ಆ್ಯಂಡ್ರಿ ಮಾಲ್ರಾ ಹೇಳಿದ್ದು ನೆಹರೂಕ್ಕೆ ಅದೇ. ಸೈತಾನು ಗಾಡು ಎರಡು ಬೇರೆ ಅಂತೆ. ನಮಗೆ ಬೇರೆ ಏನಿಲ್ಲ, ಅಲ್ಲೇ ಇದ್ದಾನೆ ಭಗವಂತ. ಮುಚ್ಚಿದೆ, ಅಜ್ಞಾನದಿಂದ ಮುಚ್ಚಿದೆ, ಅಲ್ಲೇ ಇದ್ದಾನೆ. ನೀವು ಎಲ್ಲೆಲ್ಲಿದ್ದೀವೋ ಅಲ್ಲೇ ಭಗವಂತ. ನೀವು ಎಲ್ಲೆಲ್ಲಿ ಹೋದರೆ ಭಗವಂತ ಅಲ್ಲೇ ಹೋಗ್ತಾನೆ. ನೀವು ಕುಳಿತಿದ್ದರೆ ಕುಳಿತಿರ್ತಾನೆ, ನಿಂತಿದ್ದರೆ ನಿಂತಿರ್ತಾನೆ, ನಡ್ಕೊಂಡ್ರೆ ನಡ್ಕೊಳ್ತಾನೆ. ಪರಮಾತ್ಮ ಎಲ್ಲಿದ್ದಾನೆ ಹೇಳು? ನೀವು ಕುಳಿತಿದ್ದರೆ ಕುಳಿತಿರ್ತಾನೆ, ನಡೆದಿದ್ದರೆ ನಡೆಯುತ್ತಾನೆ, ನೀವು ಮಾತಾಡಿದ್ದರೆ ಅವರು ಮಾತಾಡ್ತಾನೆ. ಬರೀ ಇಷ್ಟೆಲ್ಲ ಮಾಡಿ ನನಗೆ ಕಂಡು ಬರ್ತಾ ಇಲ್ಲವೇ? ಅದೇ ಸೀಕ್ರೆಟ್. ಅವ್ರು ಕಂಡು ಬಂದ ಎಲ್ಲ ಮಾಡ್ತಾನೆ, ನಿಮಗೇನು ಕಂಡು ಬರೋದು? ಅದು ಅಜ್ಞಾನ, ಅದು ಮೋಹ ಅಷ್ಟೇ ಹೇಳಿದ್ದೀವಿ. ಮೋಹ ಅಜ್ಞಾನದಿಂದ ಕಂಡು ಬರ್ತಾ ಇಲ್ಲ, ಇಲ್ಲದಿದ್ದರೆ ಸರ್ವಗ. ಇದು ಪಾರ್ವತಿ ಪ್ರಶ್ನಕ್ಕೆ ಅರ್ಥ. ನಿನ್ನ ಕೇಳಿದ ಪ್ರಶ್ನೆ ಕೇಳಿದ್ದೀರ, ನಾನು ಬೇಗ ಹೇಳಿಬಿಟ್ಟೆ. ಶ್ಲೋಕ ಹೇಳಿದ್ದರೆ ಅದು ಶ್ಲೋಕ ದೃಷ್ಟಿ ಆಗ್ತದೆ. ಶ್ಲೋಕ ಪಕ್ಕಕ್ಕಿಟ್ಟರೆ ಅರ್ಥ ಹೇಳೋಕ್ಕಾಗುತ್ತದೆ ಬಿಡಿಸಿ. ಶ್ಲೋಕ ಹೇಳ್ತಾ ಇದ್ದರೆ ಆ ಪಾಠದಲ್ಲೇ ಇದ್ದು ಬಿಡ್ತೀವಿ. ಆ ಧೋರಣಿ, ಆ ಸ್ಟೈಲ್ ಬೇರೆಯೇ. ಅದೇ ಶಬ್ದಕ್ಕೆ ಅರ್ಥ ಹೇಳ್ತೀವಿ, ಶಬ್ದಾರ್ಥ ಬಂದು ಬಿಡ್ತದೆ. ಅದಕ್ಕೋಸ್ಕರ ಹೇಳಿದ್ದೀನಿ, ಪಾಂಡಿತ್ಯಾರ್ಥಕ್ಕಿಂತ ಮನನ ಮಾಡಿರುವ ಅರ್ಥ ಬೇರೆ ಇರುತ್ತದೆ. ಪಾಂಡಿತ್ಯಾರ್ಥ ಕಂಠಸ್ಥ ಮಾಡಿರುವ ಅರ್ಥ ಅಲ್ಲೇ ಇರುತ್ತದೆ ಶ್ಲೋಕ. ಅದಕ್ಕೆ ಅರ್ಥ ಇದು. ಆಯಿತಾ? ಈಗ ಇನ್ನು ಮೇಲೆ ಭಗವಂತ ಎಲ್ಲಿದ್ದಾನೆ? ಭಗವಂತ ಎಲ್ಲಿದ್ದಾನೆ ಅಲ್ಲ, ಇರುವುದೇ ಭಗವಂತ, ಇರುವಿಕೆನೇ ಭಗವಂತ. ಎಲ್ಲಿದ್ದಾನೆ ಅಂದರೆ ಅದು ಏನರ್ಥ? ಏನಪ್ಪ ಭಗವಂತ ಎಲ್ಲಿದ್ದಾನೆ ಅಂದರೆ ಪ್ರಶ್ನವೇನು? ಅವನ ಹೆಸರು ಮಂಜುನಾಥ ಅಂತೆ. ಅವರನ್ನು ಕರೆದು, ಏನಪ್ಪ ಮಂಜುನಾಥ ಬಾ. ಮಂಜುನಾಥ ನಿನ್ನ ಹೆಸರೇನು ಅಂದರೆ, ಅದೇನಪ್ಪ ನೀವು ಮಂಜುನಾಥ ಎಂದು ಹೆಸರು ಕರೆದು ನೀನು ಮಂಜುನಾಥ ನಿನ್ನ ಹೆಸರೇನು ಅಂದರೆ ಅವ್ರ ಹೆಸರನ್ನೇ ಕರೀತಾ ಇದ್ದೀವಿ. ಇನ್ನೇನಪ್ಪ ಮಂಜುನಾಥ ನಿನ್ನ ಹೆಸರೇನು ಅಂದರೆ ಅದೇನಪ್ಪ, ಅದೇ ಎಂದು ಹೇಳ್ತಾರೆ. ನಾನು ಹೆಸರು ಕೇಳ್ತಾ ಇದ್ದೀನಿ, ಹೇಳು ಮಂಜುನಾಥ ಹೆಸರು ಹೇಳು. ಏನು ಮಾತಪ್ಪ ಅರ್ಥ? ಭಗವಂತ ಇದ್ದಾನ ಅಂದರೆ ಇರುವಿಕೆನೇ ಭಗವಂತ. ಇದ್ದಾನ ಅಂದರೆ ಅರ್ಥವೇನು? ಭಗವಂತ ಬಿಟ್ಟು ಇನ್ನೇನಿದೆ? ಇರುವಿಕೆನೇ ಭಗವಂತ. ಮತ್ತು ಇದ್ದಾನ ಅಂದರೆ ಭಗವಂತ ಅಂದರೆ ಯಾರು ಅಂದ್ಕೊಂಡಿದ್ದೀವಿ? ಆದ್ದರಿಂದ ನಮ್ಮ ಶಾಸ್ತ್ರವು ನಿಜವಾದ ಪೂರ್ಣ ತತ್ವವನ್ನೇ ಹೇಳ್ತಾ ಇದೆ. ಇದು ನಮ್ಮ ಮಕ್ಕಳಿಗೆ ಗೊತ್ತಾಗಬಾರದು. ಆದ್ದರಿಂದ ಅವರ ಕುತರ್ಕಗಳು, ವಿತಂಡವಾದಗಳು, ಮೂರ್ಖತ್ವ, ದುಷ್ಟತ್ವ, ಪ್ರಾಪಗಾಂಡ, ಮಾಫಿಯಾ ಗ್ಯಾಂಗ್ಗಳದೆಲ್ಲ ನಡೆಯಬೇಕು. ನಮ್ಮ ಸಂವಿಧಾನ ಬರೆದಿರುವವರು ಅದೇ ಮೂರ್ಖತನ ಮಾಡಿದ್ದಾರೆ. ನಮ್ಮ ಗುರುಗಳು, ನಮ್ಮ ತಾಯಿ ತಂದೆ, ನಮ್ಮ ಪಂಡಿತರು, ನಮ್ಮ ಲೀಡರ್ಗಳೆಲ್ಲ ಇದರಲ್ಲಿ ತಪ್ಪೇ ಕಂಡು ಬರ್ತಾ ಇಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ಹಿಂದೂ ಮತ ಹೇಳಬಾರದು ಅಂದರೆ ಇದರಲ್ಲಿ ತಪ್ಪು ಯಾರಿಗೂ ಕಂಡು ಬರ್ತಾ ಇಲ್ಲ. ಯಾರೋ ನನ್ನಂಥ ಒಬ್ಬ ಮೂರ್ಖನಿಗೆ ಬಿಟ್ಟರೆ ಯಾರಿಗೂ ತಪ್ಪೇ ಕಂಡು ಬರ್ತಾ ಇಲ್ಲ. ಇದು ಸಾಮಾನ್ಯ ತಪ್ಪ? ಎಷ್ಟು ಭಯಂಕರ ತಪ್ಪು!
ಕ್ಷಮಿಸಕ್ಕಾಗದೇ ಇರುವ ಅದರಿಗೋದು ಇದೆಲ್ಲರೂ ಇದೆಲ್ಲರೂ ಮಾಡುತ್ತಿರುವ ಪಾಪ, ಇದು ದೊಡ್ಡ ಪಾಪ. ನಾವು ಯಾವ ಪಾಪ ಮಾಡಿದ್ದೇವೆ? ನಮಗೆ ಹಿಂದೂ ಮತ ಹೀಗೆ ಆಗ್ತಾಯಿದೆ. ನಮ್ಮ ಗುರುಗಳು, ನಮ್ಮ ಲೀಡರ್ಗಳು, ನಮ್ಮ ತಾಯಿ ತಂದೆ ನಾವು ಮಾಡಿರುವ ಪಾಪ ಇದು. ಇದೇ ಪಾಪ, ಇನ್ನೇನು ಪಾಪ? ಇದೇ ಪಾಪ. ಇದೇ ಪಾಪ ಈಗಲೂ ಮಾಡ್ತಾಯಿದ್ದೇವೆ, ಅಲ್ಲೇ ಇದ್ದೀವಿ. ಶಾಲೆಯಲ್ಲಿ ಏಕೆ ಹೇಳ್ತಾರೆ, ಇನ್ನೂ ಮಾತಾಡ್ತಾರೆ ಹೀಗೆ. ಶಾಲೆಯಲ್ಲಿ ಏಕೆ ಹೇಳಬೇಕು? ಇದು 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 ಕಲಿತುಕೊಂಡ್ರೆ ನಿಮಗೇನು ಬರ್ತದೆ? ಉದ್ಯೋಗ ಬರ್ತದ, ಹಣ ಬರ್ತದ? ಹೀಗೆ ಮಾತಾಡ್ತಾರೆ. ಇದೆಲ್ಲ ವೇದಾಂತ ಕಲಿತ್ಕೊಂಡ್ರೆ ಏನು ಬರ್ತದೆ? ಹಣ ಬರ್ತದ, ಉದ್ಯೋಗ ಬರ್ತದೆ? ನೋಡಿ, ಪ್ರಶ್ನೆ ನೋಡಿ. ಅಂದರೆ ಉದ್ಯೋಗ ಹಣ ಒಂದೇ ಬೇಕಾ? ಉದ್ಯೋಗ ಹಣ ಇದ್ದರೆ ನಿಮಗೆ ಮತ್ತೇನು ಕೇಳಬೇಡ, ಒಂದೇ ಕೊಡ್ತೀವಿ. ಉದ್ಯೋಗ ಹಣ ಬೇರೆ ಯಾವುದು ಕೇಳಬೇಡ, ಕೊಡಲ್ಲ ನಾವು. ಉದ್ಯೋಗ ಹಣ, ಹಣ ಇದೆ ಸಾಕು, ಸುಖವಾಗಿರ್ತೀಯ. ಈಗ ಇನ್ನೇನು ಕೇಳಬೇಡ. ಮೂರ್ಖತನ ನೋಡಿ ಮಾತಾಡೋದು. ಈ ಮೂರ್ಖ ಬುದ್ಧಿಯೇ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದು. ಅದಕ್ಕೋಸ್ಕರನೇ ಇದು ಕಲಿಯೋದೇ ಏನೋ ತಪ್ಪನ್ನಿಸುತ್ತಾ ಇದೆ, ದೊಡ್ಡ ತಪ್ಪಂತೆ. ಇದರಿಂದಲೇ ಸರ್ವ ರೋಗಗಳು ಸರ್ವನಾಶ ಆಗುತ್ತಾ ಇದೆ. ಈ ಅಜ್ಞಾನದಿಂದಲೇ, ನಮ್ಮ ಧರ್ಮದ ಅಜ್ಞಾನದಿಂದಲೇ ಸರ್ವನಾಶ ಆಗ್ತಾ ಇದೆ. ಆಯಿತು. ಅದರಿಂದ ನೀವು ಹೇಳುವುದರಿಂದ ರಾಮಚಂದ್ರ ಮಾಯಾ ಮನುಷ್ಯ ರೂಪ, ಅದೇ ಅಲ್ಲವೇ ಉತ್ತರ ಕೊಟ್ಟಿದ್ದು. ಉತ್ತರ ಕೊಟ್ಟಿದ್ದೇನು? ಆನಂದಂ ಸಚ್ಚಿದಾನಂದಂ ಸರ್ವವ್ಯಾಪಕ ಪರಮಾತ್ಮ ತನ್ನ ಮಾಯದಿಂದ ಈ ರೂಪವಾಗಿ ತೋರುತ್ತಾ ಇದ್ದಾನೆ, ಜನರನ್ನು ಅನುಗ್ರಹಿಸ್ತಾ ಇದ್ದಾನೆ ಅಷ್ಟೇ. ಆದರೆ ಅವರಿಗೆ ಅವರನ್ನು ಸ್ಮರಣದಿಂದ ಅನುಗ್ರಹವಾಗುತ್ತದೆ. ಅವರ ದರ್ಶನ, ಅವರ ಸ್ಮರಣ, ಅವರ ಕಥಾಶ್ರವಣ. ಏಕೆ? ರಾಮಚಂದ್ರನ ಕಥಾಶ್ರವಣ ಸ್ಮರಣದಿಂದ ಏಕೆ ಆಗುತ್ತದೆ? ಈ ರೂಪವಾಗಿ ತೋರುತ್ತಿದ್ದರೂ ಆ ರೂಪದಲ್ಲಿಲ್ಲ, ತಾನು ಸಚ್ಚಿದಾನಂದ ಸ್ವರೂಪವಾಗಿದ್ದಾನೆ. ಈ ತತ್ವ ನಿಮಗೆ ಸ್ಮರಣಕ್ಕೆ ಬರುತ್ತದೆ. ಮನುಷ್ಯ ರೂಪದಲ್ಲಿ ತೋರುತ್ತಿದ್ದರೂ ಮನುಷ್ಯತ್ವ ದಾಟಿ ಇಡೀ ಜಗತ್ತಿನ ಸ್ವರೂಪವಾಗಿ ಸಚ್ಚಿದಾನಂದ ಬ್ರಹ್ಮವಾಗಿದ್ದಾನೆ. ಇದು ಸ್ಮರಣ. ಇದರ ಸ್ಮರಣ ಆಗುತ್ತದೆ, ಅದರಿಂದ ಪುಣ್ಯ ಬರುತ್ತದೆ, ಅದರಿಂದ ಮನೋದೋಷಗಳು ಹೋಗುತ್ತವೆ. ಆದ್ದರಿಂದ ಈ ರಹಸ್ಯ ತಿಳ್ಕೊಂಡು ರಾಮನ ಸ್ಮರಣ ಮಾಡಬೇಕು, ಪೂಜಾ ಆರಾಧನಾ ಕಥಾಶ್ರವಣ ಮಾಡಬೇಕು, ಪಾರಾಯಣ ಮಾಡಬೇಕು. ಇದು ತಿಳ್ಕೊಳ್ಳುವುದಕ್ಕೆ, ಇದನ್ನು ತಿಳ್ಕೊಂಡು ಮಾಡುತ್ತಾ ಇರಬೇಕು. ಆಯಿತು. ಪಾರ್ವತಿ ಹೇಳಿದ್ದೇನೆಂದರೆ, ಈಗ ನನಗೆ ಸಂದೇಹ ನಿವೃತ್ತಿ ಆಯಿತು. ಈಗ ಪೂರ್ತಿ ರಾಮಕಥಾ ಹೇಳಿ ಅನ್ನು. ತ್ವನ್ಮುಖಾದ್ಗಲಿತಂ ರಾಮತತ್ವಂ. ರಾಮತತ್ವಂ ಇದು, ರಾಮ ಹೃದಯ ಎಂದು. ಮೊದಲನೆಯ ಅಧ್ಯಾಯಕ್ಕೆ, ಅಧ್ಯಾತ್ಮ ರಾಮಾಯಣದ ಮೊದಲನೆಯ ಅಧ್ಯಾಯಕ್ಕೆ ರಾಮ ಹೃದಯ ಎಂದು ಹೆಸರು. ಇಷ್ಟು ಸಣ್ಣ ಬುಕ್ಲೆಟು ಕನ್ನಡದಲ್ಲಿ, ಅದಕ್ಕೆ ಅನುವಾದ ಸಮೇತ ಶ್ಲೋಕಗಳು, ಅನುವಾದ ಸಮೇತ ಕಾರ್ಯಾಲಯ ಪ್ರಿಂಟ್ ಮಾಡಿದ್ದು ಸಚ್ಚಿದಾನಂದ ಸ್ವಾಮಿಗಳೇ ಮಾಡಿದ್ದಾರೆ. ಎಲ್ಲ ಪುಸ್ತಕಗಳು ಯಾವಾಗಲೂ ಮಾಡಿದರೆ 200ಗಿಂತ ಹೆಚ್ಚಿನ ಪುಸ್ತಕಗಳು. ಸೊ ರಾಮ ಹೃದಯ ಹೇಳ್ತಾರೆ. ನಾನು ನಿನ್ನೆ ಹೇಳಿದ್ದೆಲ್ಲ ರಾಮ ಹೃದಯ ಪ್ರಿಂಟ್ ಆಯಿತು, ಇದ್ದೇ ಇದೆ. ಇಷ್ಟು ಸಣ್ಣ ಬುಕ್ಲೆಟ್ 20-30 ರೂಪಾಯಿಗೆ ಇರುತ್ತದೆ ಅಷ್ಟೇ. ಇಷ್ಟು ಸಣ್ಣದು. ಅದರಲ್ಲಿ ಈ ರಾಮ ಹೃದಯ 56 ಶ್ಲೋಕಗಳಿವೆ. ತ್ವನ್ಮುಖಾದ್ಗಲಿತಂ ರಾಮತತ್ವಂ ರಾಮತತ್ವಾಮೃತ ರಸಾಯನಂ. ರಾಮತತ್ವದ ಅಮೃತವಾದ ರಸಾಯನವನ್ನು ನಾನು ಕೇಳಿದೆ. ಪಿಬಂತ್ಯಾಮೇ ಮನೋದೇವ ನ ತೃಪ್ಯತಿ ಭವಾಪಹಂ. ಅದು ಕೇಳುತ್ತಾ ಇದ್ದರೆ ನಮಗೆ ನಿಜವಾದ ಮನಸ್ಸಿಗೆ ಆನಂದವಾಯಿತು. ಯಾಕಂದರೆ ಸರ್ವವ್ಯಾಪಕ. ಅವನೊಬ್ಬ ಮನುಷ್ಯ ಅಲ್ಲ, ಮನುಷ್ಯ ದೋಷಗಳಿಲ್ಲ. ಮನುಷ್ಯನಲ್ಲಿರುವಂಥ ರಾಗ, ದ್ವೇಷ, ಅಭಿಮಾನ, ಅಹಂಕಾರ, ದುಃಖ, ದ್ವೇಷ ಇದೇನಿಲ್ಲ. ಪರಿಪೂರ್ಣ ಆನಂದ ಸ್ವರೂಪ, ದಯಾರ್ದ್ರ ಹೃದಯ, ಲೋಕಾನುಗ್ರಹೈಕ ಪರಾಯಣ, ಅತ್ಯಂತ ಪ್ರೀತಿ, ಅತ್ಯಂತ ಪ್ರೇಮ, ಅಹೇತುಕ ದಯಾಸಿಂಧು. ಇದು ರಾಮಚಂದ್ರನ ಲಕ್ಷಣ. ಆದ್ದರಿಂದ ಈ ಗುಣಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ಎಷ್ಟು ಸ್ಮರಿಸಿದ್ದರೂ ಆನಂದವಾಗ್ತದೆ. ಅಹೇತುಕ ದಯಾಸಿಂಧು, ನಾನು ನನ್ನದು ಭೇದವಿಲ್ಲ, ಎಲ್ಲರನ್ನೂ ತನ್ನವರನ್ನೇ ಹಾಗೆ ನೋಡ್ತಾನೆ. ಅವರು ಪ್ರೀತಿಯೇ ಸಹಜವಾದ ಪ್ರೀತಿ, ಅನಂತ ಪ್ರೀತಿ, ಸಹಜ ಪ್ರೀತಿ, ಅದಕ್ಕೆ ಹೇತುವಿಲ್ಲದ ಪ್ರೀತಿ. ಏನೋ ಮಾರು ಆಸೆ ಇಟ್ಕೊಂಡಲ್ಲ. ಅಂಥ ಪರಮಾತ್ಮನನ್ನು ಸ್ಮರಿಸಿಕೊಂಡರೆ ಎಷ್ಟು ಅಮೃತವಾಗ್ತದೆ. ಅವರ ಕಥೆಯನ್ನು ಕೇಳುವುದು ಎಷ್ಟು ಅಮೃತಮಯವಾಗಿದೆ. ಪಾರ್ವತಿ ಹೇಳಿ, ಶ್ರೀರಾಮಸ್ಯ ಕಥಾ ತ್ವತ್ತಶ್ರುತ ಸಂಕ್ಷೇಪತೋಮಯ. ಅತಿ ಸಂಕ್ಷೇಪವಾಗಿ ಹೇಳಿದ್ದೀರಿ. ಇದಾನೀಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಸ್ಫುಟಾಕ್ಷರಂ. ಈಗ ಪೂರ್ತಿ ರಾಮಾಯಣ ಹೇಳಿಬಿಡಿ ನನಗೆ. ಸಂಕ್ಷೇಪ ಹೇಳಿದರೆ ಮಕ್ಕಳ ರಾಮಾಯಣ ಕೇಳಿದರೆ ಸಾಕಾಗಲ್ಲ. ಮಕ್ಕಳ ರಾಮಾಯಣ ಮುಗಿಯಿತು, ಈಗ ದೊಡ್ಡವರ ರಾಮಾಯಣ ಹೇಳೋದು. ಮಹಾದೇವ ಉವಾಚ ಶೃಣುದೇವಿ ಪ್ರವಕ್ಷ. ಎಲ್ಲರೂ ಮಕ್ಕಳ ರಾಮಾಯಣ ಕೇಳಿ ನನಗೆ ರಾಮಾಯಣ ಗೊತ್ತು ಹೇಳ್ತಾರೆ. ಮಕ್ಕಳ ರಾಮಾಯಣದಲ್ಲಿ ಏನು ಗೊತ್ತಾಗ್ತದೆ? ಮೇಲೆ ಮೇಲೆ ಕಥೆ.
ಏನದು ಸ್ಕೆಚ್ ಹಾಕ್ತಾರೆ ಅಷ್ಟೇ, ಒಳಗೆ ಏನಿರಲ್ಲ, ಬಣ್ಣ ಇಲ್ಲ, ಏನಿಲ್ಲ, ಸ್ಕೆಚ್ಚು ಮಾತ್ರ ಇರುತ್ತೆ. ಈಗ ಶಿವ ಹೇಳ್ತಾನೆ, ಆಹಾ ಪಾರ್ವತಿ, ನಿಮಗೆ ಸ್ವಲ್ಪನೇ ಕೇಳಿ ಇದೇ ಸಾಕಾಯಿತು ಎಂದು ಹೇಳ್ತೀವೋ ಅಂದ್ಕೊಂಡೆ, ನಿಮಗೆ ಇನ್ನೂ ಪೂರ್ತಿ ರಾಮಾಯಣ ಕೇಳಬೇಕೆಂದು ಇಚ್ಛೆ ಹುಟ್ಟಿತಪ್ಪ, ಎಷ್ಟು ಒಳ್ಳೆಯದು ನಿಮಗೆ. ಶೃಣುದೇವಿ ಪ್ರವಕ್ಷ್ಯಾಮಿ ಗುಹ್ಯಾದ್ ಗುಹ್ಯತರಂ ಮಹತು. ಪೂರ್ತಿ ರಾಮಾಯಣ ಕೇಳುವುದೆಂದರೆ ಅತ್ಯಂತ ರಹಸ್ಯವಾದ ತತ್ವ. ಅಧ್ಯಾತ್ಮ ರಾಮಚರಿತಂ ರಾಮೇಣೋಕ್ತಂ ಪುರಾಮಮ. ಇದು ಅಧ್ಯಾತ್ಮ ರಾಮಾಯಣ ಎಂದು ಹೇಳ್ತಾರೆ. ಇದು ರಾಮಚಂದ್ರ ಸ್ವಯಂ ನನಗೆ ಈ ಅಧ್ಯಾತ್ಮ ರಾಮಾಯಣವನ್ನು ಹೇಳಿದ್ದಾನೆ, ಅದರಿಂದ ನಾನು ನಿನಗೆ ಹೇಳ್ತೀನಿ. ಅಧ್ಯಾತ್ಮ ರಾಮಾಯಣಕ್ಕೆ ಗುರು ಯಾರು? ಕಥಾ ಶಿವನೇ. ಓಕೆ. ತದದ್ಯ ಕಥಯಿಷ್ಯಾಮಿ ಶೃಣುತಾಪತ್ರಯಾಪಹಂ ಯತ್ಸುತ್ವಾ ಮುಚ್ಯತೆ ಜಂತುರಜ್ಞಾನೋತ್ತಮಃ ಭಯಾತ್. ಈ ರಾಮಾಯಣ ಕೇಳಿದ್ದರೆ ಅಜ್ಞಾನವನ್ನು ಕಲ್ಕೊಂಡು ಭಯ ದುಃಖ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ. ಪ್ರಾಪ್ನೋತಿ ಪರಮಾಮೃದ್ಧಿಂ ದೀರ್ಘಾಯು ಪುತ್ರ ಸಂತತಿಂ. ಲೌಕಿಕವೇನಾದರೂ ಆಸೆಗಳು ಪೂರೈಸಬೇಕೆಂದರೆ ಯಜ್ಞಯಾಗಗಳು ಮಾಡ್ತಾರೆ. ಮಕ್ಕಳು ಬೇಕೆಂದರೆ ಏನದು ಪುತ್ರಕಾಮೇಷ್ಟಿ, ಹಣ ಬೇಕೆಂದರೆ ಏನೇನೋ ಯಜ್ಞಗಳು ಪೂಜೆಗಳು ಲೌಕಿಕ. ಸಂತಾನ ಬೇಕು, ಮದುವೆ ಆಗಬೇಕು, ವಿದ್ಯೆ ಬರಬೇಕು, ಉದ್ಯೋಗ ಬೇಕು, ಏನು ವೀಸಾ ಬರಬೇಕು, ಏನೇನೋ ಹೇಳ್ತಾರಲ್ಲ, ಅದಕ್ಕೋಸ್ಕರ ಲೌಕಿಕರು ಮಾಡ್ತಾರೆ. ಅಂಥದ್ದಕ್ಕೆ ಯಾವುದು ಮಾಡಬೇಕು ಅಂದರೆ ಅದಕ್ಕೆ ಭಗವಂತನ ಕಥಾಶ್ರವಣ ಶ್ರದ್ಧಾ ಮೂಲಕ ಮಾಡಬೇಕು. ಶ್ರದ್ಧೆ ಕಲ್ಕೊಂಡು ಮಾಡ್ತಾ ಇದ್ದೀನಿ, ಬಂದರೆ ಬರಬಹುದು, ಆಗಲ್ಲ. ನಿಜವಾಗಿ ಬರುತ್ತದೆ ಎಂದು ಪೂರ್ಣ ಹೃದಯದಿಂದ ಮಾಡು, ಅದಾಗುತ್ತದೆ. ರಾಮಚಂದ್ರನ ಅನುಗ್ರಹದಿಂದ ಈ ಗ್ರಂಥಗಳೆಲ್ಲ ಪ್ರಾಸಾದಿಕ ಗ್ರಂಥ. ಪಾರಾಯಣ ಮಾಡ್ತಾಯಿರು, ನಿಮಗೆ ಶಕ್ತಿ ಗೊತ್ತಾಗ್ತದೆ, ಇದಕ್ಕೆ ಎಷ್ಟು ಪವರ್ ಇದೆ. ಊಹಿಸ್ಕೊಳ್ಳಕ್ಕಾಗದೆ ಏನೇನೋ ಆಗಿಬಿಡ್ತಾರೆ. ಎಷ್ಟೋ ಜನರು ಶ್ರದ್ಧೆಯಿಂದ ಮಾಡಿದ್ದವರಿಗೆ ತನ್ನ ಲೌಕಿಕ ಆಸೆಗಳು ಪೂರೈಸೋದು ಕಂಡು ಬಂದಿದೆ ಎಷ್ಟೋ ಜನರಿಗೆ. ಏಕೆ? ಇದರಲ್ಲಿ ಅಷ್ಟು ಮಹಿಮೆ ಇರುತ್ತದೆ. ಅದರಿಂದ ಪ್ರಾಪ್ನೋತಿ ಪರಮಾಮೃದ್ಧಿಂ ದೀರ್ಘಾಯು ಪುತ್ರ ಸಂತತಿ ದೀರ್ಘಾಯುಷ್ಯು ಆರೋಗ್ಯ ಅದು ಬರ್ತದೆ. ಭೂಮಿರ್ಭಾರೇಣ. ಈಗ ರಾಮಾಯಣ ಶುರು ಮಾಡ್ತೀನಿ ಹೇಳು. ಏನಾಯ್ತಂದರೆ ಭೂಲೋಕದಲ್ಲಿ ಅಸುರರು ಹೆಚ್ಚಾಗಿ ಬಿಟ್ಟರು, ಭೂಭಾರ ಹೆಚ್ಚಾಗಿದೆ. ಪಾಪಾತ್ಮರು, ನಮ್ಮಂಥ ಪಾಪಾತ್ಮರು ಸಂವಿಧಾನಕ್ಕನುಗುಣವಾಗಿ ಶಾಸ್ತ್ರ ಓದದೆ ಬೆಳೆದು ಬಿಟ್ಟು ಹಿಂದೂಗಳೆಂದು ಹೇಳ್ಕೊಳ್ತಾ ಇದ್ದೀವಲ್ಲ, ನಾವೇ ಅಸುರರಾಗಿ ಬಿಟ್ಟಿದ್ದೇವೆ. ನಮ್ಮನ್ನು ನಾಶ ಮಾಡಿ ಬುದ್ಧಿವಂತರನ್ನು ತಯಾರು ಮಾಡಬೇಕು, ನಾವೇ ಅಸುರರಾಗಿ ಬಿಟ್ಟಿದ್ದೇವೆ. ಭೂಮಿರ್ಭಾರೇಣ ಮಗ್ನಾದ್ ದಶವದನ ಮುಖ ಆಶೇಷ ರಕ್ಷೋ ಗಣಾನಾಂ ಧೃತ್ವಾ ಗೋರೂಪಮಾದವು ದಿವಿಜಮುನಿಜನೈ ಸಾಕಮಬ್ಜಾಸನಸ್ಯ ಗತ್ವಾ ಲೋಕಂ ರುದಂತಿ ವ್ಯಸನಮುಪಗತಂ ಬ್ರಹ್ಮಣೇ ಪ್ರಾಹ ಸರ್ವಂ ಬ್ರಹ್ಮಾದ್ಯಾತ್ವಾ ಮುಹೂರ್ತಂ ಸಕಲಮಪಿ ಹೃದಾ ವೇದಶೇಷಾತ್ಮಕತ್ವಾತ್. ಪೃಥ್ವಿ ಗೋರೂಪ ಧರಿಸಿಕೊಂಡಿದ್ದಂತೆ, ಹಸುವಿನ ರೂಪ. ಇದೆಲ್ಲ ಶಂಕರ ಭಾಷ್ಯದಲ್ಲಿ ಸೂತ್ರ ಭಾಷ್ಯದಲ್ಲಿ ಬರುತ್ತದೆ. ಪೃಥ್ವಿ ಹಸುವಿನ ರೂಪ ಧರಿಸಿ ಬ್ರಹ್ಮದೇವನ ಹತ್ತಿರ ಹೋಗಿ ಬೇಡ್ಕೊಳ್ತದೆ, ಅದು ಸತ್ಯವೇ. ಅದೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ. ಪುರಾಣದಲ್ಲಿ ಹೇಳಿದೆ ಯಾವುದು ಸುಳ್ಳು ಎಂದು ಪಕ್ಕಕ್ಕಿಟ್ಟು ಇಡಬೇಡಿ. ನೀವು ವೇದಾಂತ ಓದಿ ಪ್ರಸ್ಥಾನ ತ್ರಯದಲ್ಲಿ ಎಲ್ಲೋ ಒಂದು ಕಡೆ ಬರ್ತದೆ. ಇದೆಲ್ಲ ಶಂಕರಾಚಾರ್ಯರು ಹೇಳಿದ್ದೆ. ಧೃತ್ವಾ ಗೋರೂಪ ಮಾಧವ್ ದ್ವಿಜ ಮುನಿಜನೈ. ಮುನಿಗಳು, ದೇವರು ಇವರೆಲ್ಲರ ಸಮೇತ ಪೃಥ್ವಿ ಗೋರೂಪವನ್ನು ಧರಿಸಿಕೊಂಡು ಬ್ರಹ್ಮದೇವನ ಹತ್ತಿರ ಹೋದರು. ಸಾಕಮಬ್ಜಾಸನಸ್ಯ ಗತ್ವಾ ಲೋಕಂ ರುದಂತಿ. ಹಸು ಅಳುತ್ತಾ ಇದೆ ಪಾಪ. ಯಾರು? ಪೃಥ್ವಿ ದೇವಿ. ನನ್ನ ಮೇಲೆ ಈ ಪಾಪಾತ್ಮರೆಲ್ಲ ಹುಟ್ಟಿ ನನ್ನನ್ನು ತುಳಿಯುತ್ತಾ ಇದ್ದಾರೆ ದುಷ್ಟರು. ವ್ಯಸನಮುಪಗತಂ. ಇದರಿಂದ ನೋಡಿ ಪ್ರಪಂಚವೆಲ್ಲ ಹಾಹಾಕಾರ, ದುಃಖದಿಂದ ನರಳಿ ಹೋಗ್ತಾ ಇದೆ. ಬ್ರಹ್ಮಣೇ ಪ್ರಾಹ ಸರ್ವಂ. ಬ್ರಹ್ಮದೇವನಿಗೆ ಹೋಗಿ ಬೇಡ್ಕೊಂಡರು. ಬ್ರಹ್ಮಧ್ಯಾತ್ವ ಮುಹೂರ್ತಂ. ಬ್ರಹ್ಮಾಧ್ಯಾತ್ವ. ಬ್ರಹ್ಮ ಒಂದು ಸೆಕೆಂಡ್ ಯೋಚನೆ ಮಾಡಿ ಹೇಳ್ತಾನೆ ಉತ್ತರ. ಸಕಲಮಪಿ ಹೃದಾ ವೇದ ಶೇಷಾತ್ಮಕತ್ವಾತ್. ಬ್ರಹ್ಮದೇವ ಆ ಪೃಥ್ವಿಗೆ, ಹಸು ರೂಪದಲ್ಲಿ ಬಂದಿರುವ ಪೃಥ್ವಿಗೆ ಹೇಳ್ತಾ ಇದ್ದಾನೆ. ತಸ್ಮಾತ್ ಕ್ಷೀರ ಸಮುದ್ರ ತೀರ ಮಗಮತ್. ಅಲ್ಲಿಂದ ಇವರೆಲ್ಲರೂ ಬ್ರಹ್ಮದೇವನು, ಮಿಕ್ಕ ದೇವರು, ಪೃಥ್ವಿ ದೇವರು ಎಲ್ಲರೂ ಸೇರಿಕೊಂಡು ನಾವೆಲ್ಲರೂ ವೈಕುಂಠಕ್ಕೆ ಹೋಗೋಣ, ಹೋಗಿ ಸಾಕ್ಷಾತ್ತು ಪರಮಾತ್ಮನನ್ನೇ ಬೇಡಿಕೊಳ್ಳೋಣ, ನೀವೇ ಬಂದು ರಕ್ಷಣೆ ಮಾಡಿ. ತಸ್ಮಾತ್ ಕ್ಷೀರ ಸಮುದ್ರ ತೀರ ಮಗಮತ್ ಬ್ರಹ್ಮಾತದೇವೈರ್ವೃತೋ ದೇವ್ಯಾ ಚಾಖಿಲ ಲೋಕಹೃಸ್ತಮಜರಂ ಸರ್ವಜ್ಞಮೀಶಂ ಹರಿಂ ಅಸ್ತೌಷೀತ್. ಸ್ತೋತ್ರ ಮಾಡಿದ್ದಾರೆ. ಅಸ್ತೌಷೀತ್ ಅಂದರೆ ಸ್ತೋತ್ರ. ಅಸ್ತೌಷೀತ್ ಶ್ರುತಿಸಿದ್ಧ ನಿರ್ಮಲ ಪದೈ. ಭಾಗವತ ಭಾಷಾ ಕಠಿಣ ನೋಡಿ. ಅಧ್ಯಾತ್ಮ ರಾಮಾಯಣ ಭಾಷಾ ಸರಳವಾಗಿದೆ. ಇವನ್ ವಾಲ್ಮೀಕಿ ರಾಮಾಯಣ ಸ್ವಲ್ಪ ಕಠಿಣ.
ಸ್ವಲ್ಪ ಸುಂದರವಾಗಿರುತ್ತದೆ, ಸ್ವಲ್ಪ ಕಠಿಣ. ಇದು ಮಾತ್ರ ಸರಳವಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ ಭಾಷಾ. ಅಸ್ತೌಷೀ ಶ್ರುತಿಸಿದ್ಧ ನಿರ್ಮಲ ಪದೈ ಸ್ತೋತ್ರೈ ಪುರಾಣೋದ್ಭವೈ ಭಕ್ತ್ಯಾ ಗದ್ಗದಯಾ ಗಿರಾತಿ ವಿಮಲೈರಾನಂದ ಬಾಷ್ಪೈರ್ವೃತಃ ತತಸ್ಫುರತ್ ಸಹಸ್ರಾಂಶು ಸಹಸ್ರ ಸದೃಶಪ್ರಭಃ. ಶ್ಲೋಕವು ಕೇಳಬೇಕು, ಇದು ಪಾರಾಯಣ ಒಳ್ಳೆಯದೇ ಅಂದೇ ಓದ್ತಾ ಇದ್ದೀನಿ. ಆವಿರಾಸೀದ್ ಹರಿಪ್ರಾಚ್ಯಾಂ ದಿಶಾಂ ವ್ಯಪನಯಂ ಸ್ತಮಃ. ಸೂರ್ಯೋದಯವಾಗಿದ್ದಂತೆ ಏನದು ಪೂರ್ವ ದಿಕ್ಕಿನಿಂದ ಸೂರ್ಯೋದಯವಾಗಿದ್ದರೆ ಕತ್ತಲೆ ಹೋಗಿ ಹೇಗೆ ಬಂದು ಬಿಡ್ತಾನೋ ಹಾಗೆ ಸಾಕ್ಷಾತ್ ವಿಷ್ಣು ಮುಖವೇ ಸೂರ್ಯನ ಮುಖ ಹಾಗೆ ಕಂಡು ಬರುತ್ತಾ ತೇಜಸ್ಸಿನಿಂದ ಬಂದು ಎಲ್ಲ ದೇವರಿಗೆ ಕಂಡು ಬಂದ. ದೇವರು ಈ ರೂಪವಾಗಿ ದರ್ಶನ ಕೊಡ್ತಾನೆ, ಕೊಡಲ್ಲ ಎಂದಲ್ಲ. ನೋಡಿದ್ದೀರಾ, ದೇವತಾ ದರ್ಶನ ಸೂರ್ಯನ ಬೆಳಕಕ್ಕಿಂತ ತೇಜಸ್ಸಾಗಿರುತ್ತದೆ. ಪರಮಾತ್ಮ ದರ್ಶನ ಕೊಟ್ಟರೆ ಅದ್ಭುತವಾಗಿರುತ್ತದೆ. ಅದು ಬಾಯಿದಿಂದ ಹೇಳೋಕ್ಕಾಗಲ್ಲ, ಅದಕ್ಕೆ ವರ್ಣನ ಮಾಡೋಕ್ಕಾಗಲ್ಲ. ಅತ್ಯಂತ ದಿವ್ಯವಾಗಿರುತ್ತದೆ ಅದು. ಈಗ ಅಷ್ಟೇ, ಅದು ಪುರಾಣಗಳಲ್ಲಿ ಎಲ್ಲೆಲ್ಲಿ ವರ್ಣನ ಆಗುತ್ತದೆ. ಕಂಡು ಬಂದರೆ ದಿವ್ಯ ರೂಪವಾದ ಸುಂದರ ರೂಪವಾಗಿ ದರ್ಶನ ಕೊಡ್ತಾನೆ, ತೇಜಸ್ವಂತ ರೂಪ. ಕಥಂಚಿತ್ ದೃಷ್ಟವಾನ್ ಬ್ರಹ್ಮ ದುರ್ದರ್ಶಮ ಕೃತಾತ್ಮನಾಂ. ಮಿಕ್ಕ ಅವರ ತೇಜಸ್ಸು ವಿಷ್ಣು ಕಂಡು ಬಂದರೆ ಮಿಕ್ಕ ಜನರಿಗೆ ನೋಡೋಕ್ಕಾಗದೆ ಕಣ್ಣು ಮುಚ್ಚಿ ಹೋಯಿತಂತೆ. ಬ್ರಹ್ಮದೇವನು ಮಾತ್ರ ಕಷ್ಟಪಟ್ಟು ಸ್ವಲ್ಪ ಕಣ್ಣು ತೆಗೆದು ನೋಡಿದನಂತೆ. ಅಂದರೆ ಅವರ ತೇಜಸ್ಸು ಅಂತದ್ದು. ಆ ತೇಜಸ್ಸು ತಡ್ಕೊಳ್ಳುವುದಕ್ಕೆ ನಮ್ಮ ಮನಸ್ಸು ಸಾತ್ವಿಕವಾಗಬೇಕು, ಶುದ್ಧವಾಗಬೇಕು. ಇಲ್ಲದಿದ್ದರೆ ನಮ್ಮ ಅಜ್ಞಾನ ತಮೋಗುಣ ರಜಗುಣದಿಂದ ಮುಚ್ಚಿ ಹೋಗಿ ಕಂಡೇ ಬರಲ್ಲ. ಪರಮಾತ್ಮ ಕಂಡು ಬಂದರೆ ಎಲ್ಲರಿಗೆ ಕತ್ತಲೆ ಆಗ್ತದೆ, ಹೋದ ನಂತರ ಕಂಡು ಬರ್ತದೆ ಅಲ್ಲ, ಇದ್ದಾಗ ಕಂಡು ಬರಲ್ಲ. ಇಂದ್ರನೀಲ ಪ್ರತೀಕಾಶಂ ಸ್ಮಿತಾಸ್ಯಂ ಪದ್ಮಲೋಚನಂ. ಸುಂದರವಾಗಿದ್ದಾನೆ, ಕಣ್ಣು ಹೇಗಿದೆ, ಸುಂದರವಾಗಿದೆ. ಇಂದ್ರನೀಲ ಪ್ರತೀಕಾಶಂ ಸ್ಮಿತ, ನಗುತ್ತಾ ಇದ್ದಾನೆ. ಪದ್ಮಲೋಚನಂ, ಇದು ತಾವರೆ ಹಾಗೆ ಕಣ್ಣುಗಳಿವೆ. ಕಿರೀಟಹಾರ ಕೇಯೂರ, ಅವನಿಗೆ ಕಿರೀಟ ಇದೆ. ಕಿರೀಟ ಎಷ್ಟು ಸುಂದರವಾಗಿದೆ. ಹಾರ, ಕೊರಳಿನಲ್ಲಿ ಹಾರ ಇರುತ್ತದೆ. ಕೇಯೂರ ಅಂದರೆ ಈ ಭುಜಗಳಿಗೆ ಇದಿರುತ್ತದೆ ನೋಡಿ, ಕೆಲವು ಆಭರಣಗಳು. ಅದು ಕುಂಡಲೈಹಿ, ಕಿವಿಗೆ ಕುಂಡಲಗಳಿವೆ. ಕಟಕಾದಿಬಿಹಿ, ಕಟಕ ಅಂದರೆ ಏನು ಹೇಳ್ತಾರೆ, ಇಲ್ಲಿರ್ತದೆ ನೋಡಿ, ಬ್ಯಾಂಗಲ್ಗೆ ಏನು ಹೇಳ್ತಾರೆ, ಬಳೆ. ಬಳೆಗಳು. ವಿಷ್ಣು ಬಳೆಗಳು ಹಾಕ್ಕೊಳ್ತಾನೆ. ಅವರು ಕುಂಡಲ ಕಿವಿಗೆ ಹಾಕ್ಕೊಳ್ತಾನೆ. ಈ ಕಾಲದಲ್ಲಿ ಹೆಂಗಸರೆಲ್ಲ ಬಿಟ್ಟು ಬಿಡ್ತಾ ಇದ್ದಾರೆ, ಅವ್ರು ಮಾತ್ರ ವಿಷ್ಣು ಮಾತ್ರ ಹಾಕ್ಕೊಳ್ತಾನೆ, ಈಗಲೂ ಹಾಕ್ಕೊಳ್ತಾನೆ. ವಿಷ್ಣು ಇಂಗ್ಲೀಷ್ ಮೀಡಿಯಮ್ ಓದಲಿಲ್ಲವಲ್ಲ, ಅದಕ್ಕೋಸ್ಕರ ಅವ್ರು ಹಾಕ್ಕೊಳ್ತಾರೆ. ಇವರೆಲ್ಲರೂ ಇಂಗ್ಲೀಷ್ ಮೀಡಿಯಮ್ ಒಟ್ಟು ತಿಲಕ ಗಿಲಕ ಎಲ್ಲ ತೆಗೆದುಬಿಟ್ರು. ಗಂಡಸರು ತೆಗೆದುಬಿಟ್ರು, ಹೆಂಗಸರು ತೆಗೆದುಬಿಟ್ರು. ತಿಲಕ ಇಲ್ಲ. ನಾನು ಶಾಲೆಗೂ ಹೋಗುವಾಗಲೂ ನಾನು ತಿಲಕ ಹಚ್ಕೊಂಡೇ ಹೋಗ್ತಿದ್ದೆ, ಶಾಲೆಗೂ ತಿಲಕ ಹಚ್ಕೊಂಡೇ ಹೋಗ್ತಿದ್ದೆ. ಕಿರೀಟಹಾರ ಕೇಯೂರ ಕುಂಡಲೈ ಕಟಕಾದಿಭಿ ವಿಭ್ರಾಜಮಾನಂ ಶ್ರೀವತ್ಸ ಕೌಸ್ತುಭ ಪ್ರಭಯಾನ್ವಿತಂ. ಈಗ ತಿಲಕ ಹಚ್ಕೊಂಡ್ರೆ ಈಗ ದೊಡ್ಡ ಪಾಪ ಎಂದಂತೆ ಆಗಿಬಿಟ್ಟಿದೆ. ಜನರಿಗೆ ತಪ್ಪೇನು ಕಂಡು ಬರ್ತಾ ಇಲ್ಲ. ಈ ಕಾಲದಲ್ಲಿ ಶಾಲೆ ಹಾಗೆ ಇದೆ, ಆಯಿತು ಪರವಾಗಿಲ್ಲ, ತಿಲಕ ತೆಗೆದುಬಿಟ್ಟು ಹೋಗು ಹೇಳ್ತಾರೆ. ಬರೀ ಇದು ಏನು ತೆಗೆಯುವ ಪರಿಸ್ಥಿತಿ ಏಕೆ ಬಂದಿದೆ? ನಾವೇನು ಹಿರಣ್ಯಕಶಿಪು ಪರಿಪಾಲನದಲ್ಲಿದ್ದೀವಾ? ಹೌದು, ಹಿರಣ್ಯಕಶಿಪುನಲ್ಲೇ ಇದ್ದೀವಿ. ಹಿರಣ್ಯಕಶಿಪು ಪರಿಪಾಲನದಲ್ಲೇ ಇದ್ದೀವಿ, ಹಾಗೇ ಇದ್ದೀವಿ ನಾವು. ಅದಕ್ಕೋಸ್ಕರ ತೆಗಿಬೇಕಂತೆ. ನಮ್ಮ ಗುರುಗಳೆಲ್ಲ ಷಂಡಾಮಾರ್ಕರು. ನಮ್ಮ ಗುರುಗಳು ಷಂಡಾಮಾರ್ಕರು. ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗಳೆಲ್ಲ ಷಂಡಾಮಾರ್ಕರೇ. ಷಂಡಾಮಾರ್ಕರ ಯೂನಿವರ್ಸಿಟಿಯಲ್ಲೇ ಇದ್ದೀವಿ ನಾವು. ಷಂಡಾಮಾರ್ಕರ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ. ಸೊ ವಿಭ್ರಾಜಮಾನಂ ಶ್ರೀವತ್ಸ ಕೌಸ್ತುಭ ಪ್ರಭಯಾನ್ವಿತಂ, మరి ಹಾಗೇ ಇದ್ದೀವಿ. ಸ್ತುವದ್ಭಿಕ್ಕನಸನಕಾದ್ಯೈಶ್ಚ ಪಾರ್ಷದೈ ಪರಿವೇಷ್ಟಿತಂ. ಪರಮಾತ್ಮ ಒಬ್ಬನಿರಲ್ಲ, ದೊಡ್ಡ ದೊಡ್ಡ ಭಕ್ತರ ಸಮೇತ ಇರುತ್ತಾನೆ. ಎಲ್ಲಿದ್ದರೂ ತಮ್ಮ ಜೊತೆಗೆ ಅತ್ಯಂತ ಪ್ರೀತಿವಂತರಾದ ಸನಕಾದಿ ಮುನಿಗಳು ಜೊತೆಗೆ ಇದ್ದಾರೆ. ಏಕೆಂದರೆ ಸನಕಾದಿ ಮುನಿಗಳು ವಿಷ್ಣುವಿಗಿಂತ ಬೇರೆ ಅಲ್ಲ, ಅವರ ಹೃದಯವು ಪರಮಾತ್ಮನೇ. ಶಂಖಚಕ್ರ ಗದಾ ಪದ್ಮ ವನಮಾಲಾ ವಿರಾಜಿತಂ. ಶಂಖ ಚಕ್ರ 4 ಇವೆ. ವನಮಾಲಾ ವಿರಾಜಿತಂ, ಕೊರಳಿನಲ್ಲಿ ಒಂದು ವನಮಾಲ ಇರುತ್ತದೆ, ಸ್ಪೆಷಲ್ ವನಮಾಲ. ಅದು ಯಾವಾಗಲೂ ಬಾಡಲ್ಲ, ಎಂದಿಗೂ ದಿವ್ಯ ತೇಜಸ್ಸೇ ಇರುತ್ತದೆ. ಅದು ದಿವ್ಯ ಸುಗಂಧ ಇರುತ್ತದೆ ಗೊತ್ತಾ. ಪರಮಾತ್ಮನ ಕೊರಳಿನಲ್ಲಿರುವುದು ಇಲ್ಲಿ ಅಲ್ಲ, 5 ಕಿಲೋಮೀಟರ್ ದೂರದಿಂದಲೇ ಸುಗಂಧ ಬರುತ್ತದೆ. ನೀವು ಕೊರಳಿನಲ್ಲಿ ವಿಷ್ಣು ಬಂದಿದ್ದ ಅಂದರೆ 5 ಕಿಲೋಮೀಟರ್ ದೂರವರೆಗೂ ಸುಗಂಧ ಬರುತ್ತದೆ. ಅದು ಬಾಡುವುದೇ ಇಲ್ಲ, ಫ್ರೆಶ್ ಹೀಗೆ ತಂದಿದ್ದಂತೆ. ನೀರು ಹಾಕಿ ಬಾಡದೇ ಇರುವಂತೆ ಮಾಡಿದ್ದಲ್ಲ, ಪ್ಲಾಸ್ಟಿಕ್ ಹೂಗಳಲ್ಲ, ಹಾಗಿರುತ್ತದೆ ವಿಷ್ಣು ವನಮಾಲಾ ವಿರಾಜಿತಂ. ಸ್ವರ್ಣ ಯಜ್ಞೋಪವೀತೇನ, ಅವರು ಯಜ್ಞೋಪವೀತ ಈ ಕಾಲದಲ್ಲಿ ಯಜ್ಞೋಪವೀತ ಗೊತ್ತೇ ಇಲ್ಲ, ಯಾಕಂದರೆ ಯಾರಿಗೂ ಬಳಸುವುದೇ ಇಲ್ಲ, ಇದ್ದವರು ಬಿಟ್ಟು ಬಿಡ್ತಾ ಇದ್ದಾರೆ. ಸ್ವರ್ಣ ಯಜ್ಞೋಪವೀತೇನ ಸ್ವರ್ಣವರ್ಣಾಂಬರೇಣ ಚ
ಸುವರ್ಣದ ಯಜ್ಞೋಪವೀತ, ಸುವರ್ಣದ ಬಟ್ಟೆಗಳು, ಸುವರ್ಣದ ಬಟ್ಟೆಗಳು ನೋಡಿದ್ದೀರ, ಚಿನ್ನದ ಬಟ್ಟೆಗಳೇ ಹೊಡ್ಕೊಳ್ತಾನೆ. ಶ್ರಿಯಾ ಭೂಮ್ಯಾ ಚ ಸಹಿತಂ ಗರುಡೋಪರಿ ಸಂಸ್ಥಿತಂ, ಲಕ್ಷ್ಮೀ ಸಮೇತವಾಗಿ ಗರುಡನ ಮೇಲೆ ಕೂತಿದ್ದಾನೆ. ಹರ್ಷಗದ್ಗದಯ ವಾಚ ಸ್ತೋತುಂ ಸಮುಪಚಕ್ರಮೇ, ಅಂಥ ಪರಮಾತ್ಮ ದಿವ್ಯ ತೇಜಸ್ ಸಂಪನ್ನ ಪರಮಾತ್ಮ ಸನ್ನಿಧಿಗೆ ಬಂದರೆ ನಮ್ಮ ಹೃದಯವು ಅವರ ಅನುಗ್ರಹಕ್ಕೆ ಪಾತ್ರವಾಗಿ ನಮ್ಮ ಹೃದಯವು ಆನಂದದಿಂದ ತುಂಬುತ್ತದೆ. ನೋಡಿದ್ದೀರಾ, ಮಂದಿರಕ್ಕೆ ಹೋದರೆ ನಿಮ್ಮ ಮನಸ್ಸಿನಲ್ಲಿರುವ ದುಃಖವೆಲ್ಲ ಹೋಗಿ ಏನಾಗುತ್ತದೆ, ಮನಸ್ಸಿನಲ್ಲಿ ಪ್ರಸನ್ನತೆ ಬಂದು ಬಿಡ್ತದೆ. ದುಃಖವು ವಿಷಾದ ಎಲ್ಲ ಹೋಗಿ ಪ್ರಸನ್ನತೆ ಆಗಿಬಿಡ್ತದೆ. ಏನೋ ಗೊತ್ತಿಲ್ಲದೆ ಪರಮಾನಂದ ಆಗುತ್ತದೆ. ಹಾಗೆ ಸಾಕ್ಷಾತ್ ವಿಷ್ಣುವೇ ಸನ್ನಿಧಿಯಲ್ಲಿದ್ದರೆ ಮನಸ್ಸಿನ ಉತ್ಸಾಹ, ಆನಂದ, ನಾವು ಸ್ವಯಂ ವೈಕುಂಠದಲ್ಲಿದ್ದಂತೆ ಆನಂದ ಆಗುತ್ತದೆ. ಎಲ್ಲಿ ವಿಷ್ಣು ಸನ್ನಿಧಿಯಲ್ಲಿದ್ದರೆ ಅದೇ ವೈಕುಂಠ, ಇನ್ನೇನು ಪರಮಾತ್ಮ ಸನ್ನಿಧೇ ವೈಕುಂಠ. ಅಲ್ಲಿಗೆ ಹೋದರೆ ಸಾಕು, ಈಗ ಭೂಲೋಕ ಅಲ್ಲ ಅನಿಸುತ್ತದೆ. ಜನರು ಹೇಳ್ತಾರೆ, ಹೊಳೆ ನರಸೀಪುರಕ್ಕೆ ಬಂದರೆ ಅಲ್ಲಿದ್ದರೆ ಈಗ ಪ್ರಪಂಚ ಬೇರೆ, ಹೊರಗಿನಿಂದ ಬಂದಿದ್ದೇವೆ, ಅದು ಪ್ರಪಂಚದಲ್ಲಿ ಇಲ್ಲ ಅನಿಸುತ್ತದೆ. ಆ ಪ್ರಪಂಚ ಹೊರಗೆ ಹೋದರೆ ಅಲ್ಲಿರುವ ಜನರು, ಆ ಬುದ್ಧಿ, ಆ ರಾಗದ್ವೇಷ, ಹೋಲು ವಾತಾವರಣವೇ ಬೇರೆ. ಅಲ್ಲಿದ್ದರೆ ಅದು ಏನೋ ಬೇರೆ ಲೋಕ ಅನಿಸುತ್ತದೆ. ಹಾಗೆ ಅನಿಸುತ್ತದೆ ನಮಗೆ. ಯಾಕಂದರೆ ಅಂಥ ಮಹನೀಯರ ತಪಸ್ಸು ಮಾಡಿರುವ ಜಾಗದಲ್ಲಿದ್ದರೆ ಎಲ್ಲಿದ್ದರೂ ನಮಗೆ ಏನೋ ಒಂದು ರಕ್ಷಣಾ ವಲಯ ನಮ್ಮನ್ನು ಪ್ರಸನ್ನವಾಗಿ ಉಳಿಸುತ್ತದೆ, ಆನಂದವಾಗಿ ರಕ್ಷಣೆ ಮಾಡ್ತದೆ. ಸಾಮಾನ್ಯ ಮಹಾತ್ಮರು ಸನ್ನಿಧಿ ಹೀಗಿದೆ, ಭಗವದ್ ಭಕ್ತರ ಸನ್ನಿಧಿ ಸಾಕ್ಷಾತ್ ಭಗವಂತನೇ ಇದ್ದರೆ ಹೇಗಿರುತ್ತದೆ ನೋಡಿ. ಆದ್ದರಿಂದ ಬ್ರಹ್ಮದೇವ ಆ ಆನಂದ ಪರವಶನಾಗಿ ವಿಷ್ಣುವು ಸನ್ನಿಧಿಯಿಂದ ನಾನು ನನ್ನದು ಎಂಬುದು ಮರ್ತು ಹೋದ. ಅಭಿಮಾನ ಹೋಯಿತು, ದುಃಖ ಹೋಯಿತು, ಪರಮಾನಂದವಾಯಿತು. ಆ ಪರಮಾನಂದ ತುಂಬಿ ತುಳುಕಾಡುತ್ತಾಗ ತನಗೆ ಗೊತ್ತಿಲ್ಲದೆ ಬಾಯಿದಿಂದ ಒಂದು ಸ್ತೋತ್ರ ಬಂದುಬಿಟ್ಟಿತು. ಸ್ತೋತ್ರ ಅಂದರೆ ಏನು, ಕಂಠಸ್ಥ ಮಾಡಿ ರಿಪೀಟ್ ಮಾಡ್ತಾರೆ, ಮಕ್ಕಳಿಗೆ ಹೇಳ್ತಾರೆ, ಹೇಳಿ ಶ್ಲೋಕ ಅಂತ ಹೇಳ್ತಾರೆ. ಅವ್ರು ಮೊದಲು ಹೇಳಲ್ಲ, ಹೇಳ್ತಾನೆ, ಹೇಳಪ್ಪ ಹೇಳಿದ್ರೆ 6 ಶ್ಲೋಕ ಹೇಳ್ತಾರೆ. ಅವರು ಮೆಮೊರಿ ಪವರ್ ತೋರಿಸುವುದಕ್ಕೆ ಅವರು ಶ್ಲೋಕ ಹೇಳ್ತಾರೆ. ಅದಲ್ಲ, ಇದು ಪ್ರೇಮದಿಂದ ಹಾಡತಕ್ಕದ್ದು. ತನ್ನ ಹೃದಯದ ಆನಂದ, ಹೃದಯದಲ್ಲಿರುವ ಪ್ರೇಮ, ಭಕ್ತಿಯೇ ಸ್ತೋತ್ರ ರೂಪವಾಗಿ ಪರಿಣಮಿಸಿ ಹೊರಗೆ ಬರುತ್ತಾ ಇದೆ. ನಿಮಗೆ ಸಂಸ್ಕೃತ ಬರಲ್ಲ, ಒಬ್ಬರನ್ನು ನೋಡಿದ್ದರೆ ನಿಮಗೆ ಆನಂದವಾದರೆ ಏನು ಹೇಳ್ತೀರಿ? ನಿಮ್ಮ ಬಾಯಿದಿಂದ ಏನು ಬರುತ್ತದೋ ಅದು ಹೇಳ್ತೀರಾ ಅಲ್ಲವೇ? ಎಷ್ಟು ಚೆನ್ನಾಗಿದೆ, ಅಯ್ಯೋ ನಾನು ಎಷ್ಟು ಧನ್ಯ ನಿಮ್ಮನ್ನು ನೋಡುವುದು ಹೇಳ್ತೀರಿ. ಇದು ಸ್ತೋತ್ರ. ನಿಮ್ಮ ಹೃದಯದಿಂದ ತಾನಾಗಿ ಯಾವ ಮಾತುಗಳು ಬರುತ್ತದೋ ಅದು ಸ್ತೋತ್ರ. ಕಂಠಸ್ಥ ಮಾಡಿ ಹೇಳುವುದು ಸ್ತೋತ್ರ ಅಲ್ಲ. ನಿಮ್ಮ ಸಹಜ ಹೃದಯದಿಂದ ನಿಮಗೆ ಯಾವ ಭಾಷೆ ಬರುತ್ತದೆ ಆ ಭಾಷೆಯಲ್ಲಿ ಹೇಳ್ತೀರಿ. ಗದ್ಯವೇ ಹೇಳ್ತೀರಿ, 1-2 ಮಾತುಗಳೇ ಹೇಳ್ತೀರಿ, ಅದು ಸ್ತೋತ್ರ ಅಲ್ಲವೇ? ನಿಮ್ಮ ಸಹಜವಾದ ಮನಸ್ಸಿನಿಂದ, ಆ ಪ್ರೀತಿಯ ಭಕ್ತಿಯಿಂದ ಯಾವ ಮಾತುಗಳು ತಾನಾಗಿ ಬರುತ್ತವೋ ಅದೇ ಪರಮಾತ್ಮನ ಸ್ತೋತ್ರ. ಕಂಠಸ್ಥ ಮಾಡಿ ನಿಮಗೆ ಅನಿಸ್ತಿರ್ಬೋದು, ಬ್ರಹ್ಮದೇವ ಎಲ್ಲ ಸ್ತೋತ್ರಗಳು ಕಂಠಸ್ಥ ಮಾಡಿ ಇಟ್ಕೊಂಡ ಈಗ ಹೇಳ್ತಾನೆ ಅಂದ್ಕೊಂಡು. ಹಾಗಲ್ಲ, ಸ್ತೋತ್ರ ಅಂದರೆ ಭಕ್ತಿಮಯವಾಗಿ ಆ ಹೃದಯದಲ್ಲಿರುವ ಭಕ್ತಿ ಸ್ತೋತ್ರ ರೂಪವಾಗಿ ತಾಳಿ ಬಾಯಿದಿಂದ ತಾನೇ ಹೂಗಳು ಹಾಗೆ ಬರುತ್ತಾ ಇರುವ ಹಾಗೆ ತಾನೇ ಗಾಳಿ ಬೀಸುತ್ತದೆ ನೋಡಿ. ಸುಗಂಧ ಹೂ ಇದ್ದರೆ ಅದರ ಸುಗಂಧ ತಾನೇ ಬರುತ್ತದೆ, ಹಾಗೆ ಆ ಸ್ತೋತ್ರ ತಾನೇ ಬರುತ್ತಾ ಇದೆ. ಅದು ನೋಡಿ, ಬ್ರಹ್ಮದೇವನ ಭಕ್ತಿ ನೋಡಿ. ವಿಷ್ಣು ಭಕ್ತ ಅಂದರೆ ಎಷ್ಟು ಇದ್ದಾನೆ. ನತೋಸ್ಮಿತೆ ಪದಂ ದೇವ ಪ್ರಾಣಬುದ್ಧೀಂದ್ರಿಯಾತ್ಮಭಿ. ಓ ದೇವ, ನಿಮಗೆ ನಮಸ್ಕಾರ. ಮೊದಲು ಅಂಥವರನ್ನು ನೋಡಿದ್ದರೆ ಮನಸ್ಸು ಗೊತ್ತಿಲ್ಲದೆ ಆ ಪ್ರೀತಿಯಿಂದ ಬಗ್ಗಿ ಹೋಗುತ್ತದೆ. ಹೃದಯವು ಬಗ್ಗಿ ಹೋಗುವುದೇ ನಮಸ್ಕಾರ, ಕೈಕಾಲು ಅಲ್ಲ. ಕೈಕಾಲು ಬಗ್ಗುತ್ತದೆ ಅದು ನಂತರ. ಮೊದಲು ಹೃದಯವೇ ಅದೇನು ಅಂದ್ರೇನು, ಅಡಗಿ ಇರುತ್ತದೆ. ಅದು ಉಬ್ಬಿ ಇರುವುದು ಅಭಿಮಾನ ಅಹಂಕಾರ, ಅಡಗಿ ಇರುವುದು ವಿನಯಶೀಲ. ಆ ವಿನಯಶೀಲವೇ ನಮಸ್ಕಾರ. ಆದ್ದರಿಂದ ನತೋಸ್ಮಿತೆ ಪದಂ ದೇವ ಪ್ರಾಣಬುದ್ಧೀಂದ್ರಿಯಾತ್ಮಭಿ. ನಿಮ್ಮನ್ನು ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಕಣ್ಣಾರ ನೋಡುವುದೇ ನಮಗೆ ಅನಿರ್ವಚನೀಯ ಆನಂದ. ಹೃದಯವೂ ಆನಂದದಿಂದ ತುಂಬಿದೆ, ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅದು ಏನೋ ಬಾಯಿದಿಂದ ಬರುತ್ತಾ ಇದೆ, ಬಂದಿದ್ದು ಹೇಳ್ತಾ ಇದ್ದೀವಿ. ಅದು ನೋಡಿ, ನತೋಸ್ಮಿತೆ ಪದಂ ದೇವ. ಭಗವಂತನೇ, ನಿನ್ನ ಚರಣಗಳಿಗೆ ನಮಸ್ಕಾರ. ಯಚ್ಚಿಂಚತೆ ಕರ್ಮಪಾಶಾತ್ ಹೃದಯ ನಿತ್ಯಂ ಮುಮುಕ್ಷುಭಿಃ. ಯಾರು ಮುಮುಕ್ಷುಗಳು, ಯಾರನ್ನು ನಿರಂತರವಾಗಿ ನಿನ್ನನ್ನು ಸ್ಮರಿಸಿಕೊಳ್ತಾರೆ,
ನಿಮ್ಮ ದಯ ಬೇಕು. ಒಂದು ಚೂರು ಅನುಗ್ರಹವಾದರೆ ನಮಗೆ ಮೋಹ ಹೋಗುತ್ತದೆ, ಸಂಸಾರ ಮೋಹ ಹೋಗುತ್ತದೆ, ಅಜ್ಞಾನ ಹೋಗುತ್ತದೆ, ಬಂಧನ ಹೋಗುತ್ತದೆ, ಆಸಕ್ತಿ, ಅಭಿಮಾನ, ಇಂದ್ರಿಯ ನಿಗ್ರಹವಿಲ್ಲ, ಮನೋ ನಿಗ್ರಹವಿಲ್ಲ, ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತಾ ಇದೆ, ನಮ್ಮ ಮಾತೆ ಕೇಳ್ತಾ ಇಲ್ಲ. ಇಂಥ ದುಃಖಗಳೆಲ್ಲ ಹೋಗುತ್ತದೆ ನಿಮ್ಮ ಒಂದು ಚೂರು ಕಟಾಕ್ಷ ಇದ್ದರೆ, ನಿಮ್ಮ ದಯೆ, ನಿಮ್ಮ ಅನುಗ್ರಹ ಒಂದು ಚೂರಿದ್ದರೂ ಸಾಕು. ಮನುಷ್ಯನಿಗೆ ಅನಿರ್ವಚನೀಯ ಆನಂದ, ಸಂಪದಕ್ಕಿಂತ ಸ್ವರ್ಗಕ್ಕಿಂತ ಹೆಚ್ಚಿನ ಆನಂದ, ಸಂಪದಕ್ಕಿಂತ ಹೆಚ್ಚಿನ ಆನಂದ. ಬಂಧುಗಳು, ಅಧಿಕಾರ, ಲೌಕಿಕವು ಏನೇ ಪಡ್ಕೊಳ್ಳಲಿ ಅದು ಎಲ್ಲಕ್ಕಿಂತ ಹೆಚ್ಚಿನ ಆನಂದ ಬರುತ್ತದೆ. ಇದೆಲ್ಲ ನಿಮ್ಮ ಅನುಗ್ರಹದಿಂದ ಬರುತ್ತದೆ. ಯಾವ ಅನುಗ್ರಹದಿಂದ ಇಡೀ ಪ್ರಪಂಚಕ್ಕಿಂತ ಹೆಚ್ಚಿನ ಆನಂದ ಬರುತ್ತದೋ ಅವರ ಅನುಗ್ರಹವನ್ನು ಕಡೆಗಣಿಸಿ ವಸ್ತುಗಳು ಕೇಳ್ತಾರೆ. ನಮಗೆ ವಸ್ತುಗಳು ಬೇಕು, ಭೋಗಗಳು ಬೇಕು, ಮನೆ ಬೇಕು, ಇನ್ನೇನೋ ಬೇಕು, ಬ್ಯಾಂಕ್ ಅಕೌಂಟ್ ಬೇಕು, ಚೆಕ್ ಬುಕ್ ಬೇಕು, ಇನ್ನೇನೋ ಬೇಕು, ಸೆಲ್ ಫೋನ್ ಬೇಕು, ಸೆಲ್ ಫೋನ್ನಲ್ಲಿ ಸಿಮ್ ಕಾರ್ಡ್ ಬೇಕು, ಸಿಮ್ ಕಾರ್ಡ್ನಲ್ಲಿ ಹಣ ಬೇಕು, ಇನ್ನೇನು ಬೇಕು, ಏನೇನು ಬೇಕು. ಅದೀಗ ಓಪನ್ ಮಾಡಿದ್ದರೆ ಹುಚ್ಚಾಗಬೇಕು, ಅದು ಬೇಕಲ್ಲ. ಈಗ ಅದೇನು ನೋಡ್ತಾ ಇರಬೇಕು, ಅದರಲ್ಲೇ ಮುಳುಗಿರುತ್ತಾನೆ. ಅವರು ಸೆಲ್ ಫೋನ್ ಆನ್ ಮಾಡಿದ್ದರೆ ಇವರ ತಲೆ ಸೆಲ್ ಫೋನ್ ಒಳಗೇ ಹೋಗಿಬಿಡ್ತದೆ. ಈಗ ಹೊರಗೆ ಬರೋದೇ ಇಲ್ಲ. ಒಂದು ಸಲ ಒಳಗೆ ಹೋದರೆ ಹೊರಗೆ ಬರೋದೇ, ಅಲ್ಲೇ ಮುಳುಗಿ ಹೋಗ್ತದೆ. ಹಾಗೆ ಈಗ ಇದೇ ದೊಡ್ಡದು ಅಂದ್ಕೊಳ್ತಾ ಇದ್ದಾರೆ ಜನರು. ಮಾಯೆಯ ಗುಣಮಯ್ಯ ತ್ವಂ ಸುಜಸ್ಯವಸ್ಯ ಲುಂಪಸಿ. ನಿಮ್ಮ ಮಾಯಾಶಕ್ತಿಯಿಂದ, ಮಾಯಾ ಅಂದರೆ ತೋರಿಕೆ, ಈ ತೋರುವ ಶಕ್ತಿಯಿಂದ ನಮಗೆಲ್ಲರೂ ಜಗತ್ತೆಲ್ಲ, ಈ ಜಗತ್ತೆಲ್ಲ ನಿಮ್ಮ ತೋರಿಕೆನೇ, ನಿಮ್ಮ ಶಕ್ತಿಯೇ, ನಿಮ್ಮ ಅನುಗ್ರಹವೇ, ನಿಮ್ಮ ದಯದಿಂದಲೇ ಜಗತ್ತೆಲ್ಲ ತೋರ್ತಾ ಇದೆ. ಇದನ್ನು ರಕ್ಷಿಸ್ತಾ ಇದ್ದೀವಿ, ಮತ್ತು ನಿಮ್ಮಲ್ಲೇ ಲಯಿಸ್ಕೊಳ್ತೀವಿ. ಅಂದರೆ ನೀವು ಜಗತ್ತಿನ ಒಳಗೆ ಇರುವ ಒಂದು ಜೀವನಲ್ಲ, ಜಗತ್ತಿನ ಪ್ರಕೃತಿ ಒಳಗಾಗುವನಲ್ಲ. ಜಗತ್ತೆಲ್ಲ ನಿಮ್ಮ ಕೈಯಲ್ಲಿರುತ್ತದೆ. ನೀನು ಪರಮಾತ್ಮನನ್ನು, ಗುರುಗಳನ್ನು ನೋಡುವಾಗ ಜಗತ್ತಿನ ಒಬ್ಬ ವ್ಯಕ್ತಿಯಾಗಿ ನೋಡಬಾರದು. ಜಗತ್ತಿನ ವ್ಯಕ್ತಿಯಾಗಿ ನೋಡಿದ್ದರೆ ಏನಾಗ್ತದೆ? ಜಗತ್ತಿನ ವ್ಯಕ್ತಿಯಾಗಿ ನೋಡ್ತೀವಿ ಪರಮಾತ್ಮನನ್ನು, ಗುರುಗಳನ್ನು. ತಪ್ಪೇನು? ಗುರುಗಳನ್ನೊಂದು ಮನುಷ್ಯನಾಗಿ ನೋಡಿದ್ದರೆ ನಿಮ್ಮ ಬುದ್ಧಿ ಮನುಷ್ಯ ಬುದ್ಧಿ ದಾಟಲ್ಲ. ನೋಡಿಕೊಂಡು ನಿಮಗೆ ಬ್ರಹ್ಮಜ್ಞಾನಿ ಆಗಬೇಕಾ? ನೀವು ಗುರುಗಳನ್ನು ಬ್ರಹ್ಮಜ್ಞಾನಿ ಎಂದು ನೋಡಿದ್ದರೆ ನಿಮಗೆ ಜ್ಞಾನ ಬರುತ್ತದೆ. ನೀವೊಂದು ಮನುಷ್ಯ ನೋಡಿದರೆ ನೀವು ಅಲ್ಲೇ ಇರ್ತೀರಿ. ಇದು ಗುರುಗಳಿಗೆ ಅನುಗ್ರಹ. ನೀವು ಗುರುಗಳನ್ನು ಭಕ್ತಿಯಿಂದ, ಪರಮಾತ್ಮ ಎಂದು ಭಾವದಿಂದ ನೋಡಿದ್ದರೆ ಗುರುಗಳಿಗೇನು ಸಿಗಲ್ಲ. ನಮ್ಮ ಬುದ್ಧಿ ನಮ್ಮ ಜೀವಭಾವವನ್ನು ದಾಟುತ್ತದೆ, ಅದು ನಮಗೆ ಉಪಯೋಗ. ನಮ್ಮ ಬುದ್ಧಿ, ಜೀವಬುದ್ಧಿ, ಕರ್ತೃ ಭೋಕ್ತೃ ಪ್ರಮಾತೃ ಬುದ್ಧಿಯನ್ನು ದಾಟುತ್ತದೆ. ನೀವು ಬ್ರಹ್ಮವನ್ನು ಒಪ್ಪಿಕೊಂಡರೆ ನಿಮ್ಮ ಬುದ್ಧಿ ಬ್ರಹ್ಮಮಯವಾಗುತ್ತದೆ. ನಮ್ಮ ಒಬ್ಬ ಗುರುಗಳು ಅಖಂಡಾನಂದ ಸ್ವಾಮೀಜಿ ಹೇಳುತ್ತಿದ್ದರು, ಗುರುಕೋ ಕ್ಯಾ ಮಾನ್ತೆ ಹೋ, ಯದಿ ಗುರುಕೋ ಮನುಷ್ಯ ಮಾನ್ತೆ ಹೋ ತುಮಾರ ಮನ್ ಭ್ರಷ್ಟ ಹೋಗಯಾ. ಅವರು ಅದೇ ಹೇಳುತ್ತಿದ್ದರು. ಅಂದರೆ ಒಂದು ಬ್ರಹ್ಮಸ್ವರೂಪ ಸಂಭವ ಎಂದು ಮನಸ್ಸೊಪ್ಪಬೇಕು. ಪರಮಾತ್ಮ ಸ್ವರೂಪ, ಅಜ್ಞಾನವನ್ನು ದಾಟಿರುವ ಸ್ವರೂಪ ಒಂದಿದೆ ಎಂದು ನಿಮ್ಮ ಮನಸ್ಸು ಒಪ್ಪಿಕೊಂಡರೆ ನಿಮ್ಮ ಮನಸ್ಸು ದಾಟ್ತದೆ. ಅಂಥದ್ದು ಸುಮ್ಮನೆ ಕೇಳ್ತದೆ, ಅದು ಆಗುತ್ತದೆ ಏಕೆ ಸಂದೇಹಪ್ಪ? ಸಂದೇಹವಾಗ್ತದೆ ಏಕೆ ಅಂತ ನೀವು ಮನಸ್ಸು ಒಪ್ತಾ ಇಲ್ಲ. ನಿಮ್ಮ ನೇರಾಗಿ ಎದುರಾಗಿರುವಂಥ ಗುರುಗಳು ಸಾಕ್ಷಾತ್ ಬ್ರಹ್ಮ ಅಂದರೆ ಮನಸ್ಸು ಒಪ್ಕೊಳ್ತಾ ಇದೆ. ಪ್ರಕೃತಿಯನ್ನು ದಾಟಿದೆ, ನಾಮರೂಪಗಳನ್ನು ದಾಟಿದೆ, ಆ ಇರವಾಗಿ ಅರಿವಾಗಿ ಚೈತನ್ಯ ಮಾತ್ರವಾಗಿದೆ. ಅದಕ್ಕೆ ಒಂದು ಪರಿಮಿತ ಇಲ್ಲ, ದೇಶಕಾಲ ಪರಿಚ್ಛೇದವಿಲ್ಲ. ಅದು ಒಪ್ಪಿಕೊಂಡರೆ ಈ ಗುರುಗಳನ್ನು ಅಥವಾ ನಿಮ್ಮ ಇಷ್ಟ ದೇವತೆಯನ್ನು ಸಾಕ್ಷಾತ್ ಪರಮಾತ್ಮ ಎಂದು ನೋಡಿದ್ದರೆ ನಿಮ್ಮ ಮನಸ್ಸು ಜಗತ್ತನ್ನು ದಾಟುವ ಸಾಧ್ಯತೆಯನ್ನು ಒಪ್ಕೊಳ್ತಾ ಇದೆ, ದಾಟುತ್ತಾನೇ ಇದೆ ನಿಮ್ಮ ಮನಸ್ಸು. ಅದಾಗಬೇಕು, ಆವಾಗ ದಾಟುತ್ತದೆ. ಸುಮ್ಮನೆ ಕಥೆ ಕೇಳ್ತಾರೆ, ಯಾವಾಗ ಆಗ್ತದೆ ನೀವು ಕಥೆ ಹಾಗೆ ಕೇಳ್ತಾರೆ, ಅಲ್ಲೇ ಇರುತ್ತಾರೆ, ದೇಶಕಾಲದಲ್ಲೇ ಇರುತ್ತಾರೆ. ಕೇಳಿದ ಒಂದೊಂದು ಮಾತು, ಈ ಒಂದೊಂದು ಮಾತು ಪ್ರಪಂಚದಿಂದ ಬರುತ್ತಾ ಇಲ್ಲ, ನಾಮರೂಪದಿಂದ ಬರುತ್ತಾ ಇಲ್ಲ. ವೇದಾಂತ ಮಾತು ನಾಮರೂಪಗಳನ್ನು ದಾಟಿರುವ ಅರಿವಿನ ಮಟ್ಟದಿಂದ ಮಾತು ಬರುತ್ತಾ ಇದೆ. ಈ ಮಾತು ಕಲ್ಪಿತ. ಮಾತು ಎಂಬುದು ಮಾಯಾರೂಪ. ಗುರುಗಳು ಹೇಳುವ ಮಾತುಗಳು ಮಾಯಾರೂಪ. ಇದು ಯಾವ ಮಟ್ಟದಿಂದ ಬರುತ್ತದೋ ಅದು ಸಾಕ್ಷಿ ಸ್ವರೂಪ ಚೈತನ್ಯದಿಂದ ಬರುತ್ತಾ ಇದೆ. ಚೈತನ್ಯವೇ ಆ ಸಾಕ್ಷಿ ರೂಪ ಚೈತನ್ಯ, ಆ ಈಶ್ವರ ಜೀವನ ಮೇಲೆ, ವಿದ್ಯಾರ್ಥಿ ಮೇಲೆ, ಶಿಷ್ಯನ ಮೇಲೆ, ಜಿಜ್ಞಾಸು ಮೇಲೆ ಅನುಗ್ರಹದಿಂದ ವೇದಾಂತ ವಾಕ್ಯವಾಗಿ ತೋರ್ತಾ ಇದೆ. ವೇದಾಂತ ವಾಕ್ಯವಾಗಿ ಹೊರಗೆ ಬಂದು ಕೇಳಿಸ್ತಾ ಇದೆ. ಒಂದೊಂದು ವಾಕ್ಯ ಸಾಕ್ಷಿದಿಂದ, ಸಾಕ್ಷಿ ಸ್ವರೂಪವೇ, ಚೈತನ್ಯ ರೂಪವೇ ವಾಕ್ಯ ರೂಪ ತಾಳಿ ಕಂಡು ಬರುತ್ತಾ ಇದೆ. ಅಂದರೆ ಒಂದೊಂದು ವಾಕ್ಯ ಚಿನ್ಮಯ ರೂಪವೇ. ಅಲೆ ನೀರಿನ ರೂಪ ನೋಡ್ತಿರೋ ಅಲೆ ಮಾತ್ರ ಕಂಡು ಬರ್ತಾ ಇದೆ. ನೀರು ಬರುತ್ತದಂತೆ ಯಾವಾಗಲೂ ಬರಲಿ, ನೀರು ಎನ್ನುವುದು ಬಾಯಿ ಮಾತೇ ಹೊರತು ನಿಮಗೆ ನೀರು ಕಂಡು ಬರ್ತಾ ಇಲ್ಲ. ನೀವು ಅಲೆಗೆ ಸಿಕ್ಕಾಕ್ಕೊಂಡರೆ ನೀರು ಯಾವಾಗ ಕಂಡು ಬರುವುದು? ಆದ್ದರಿಂದ ಗುರುಗಳ ಮಾತು, ಶಾಸ್ತ್ರದ ಮಾತು ಅದು ಲೌಕಿಕ ಮಾತಲ್ಲ,
ಒಂದೊಂದು ಮಾತು ಅತ್ಯಂತ ಪವಿತ್ರವಾದದ್ದು. ನಮ್ಮ ಜನರು ಪುಸ್ತಕವನ್ನು ಎಲ್ಲೆಲ್ಲೋ ಇಡುತ್ತಿರಲಿಲ್ಲ ಗೊತ್ತಾ, ತಲೆ ಮೇಲೆ ಇಟ್ಕೊಂಡು ತರುತ್ತಿದ್ದರು. ಮೇಲೇ ಆಸನ ಮೇಲೆ ಇಡಬೇಕು. ಅದಕ್ಕೆ ಒಂದು ಏನು ಸಿಲ್ಕ್ಗೆ ಏನು ಹೇಳ್ತಾರೆ, ರೇಷ್ಮೆ ಬಟ್ಟೆಯಲ್ಲೂ ಸುತ್ತಿ ಕಟ್ಟಿ ಅದರ ಮೇಲೆ ಹೂಗಳಿರುತ್ತಿದ್ದರು. ಹೂ ಇಲ್ಲದೆ ಇರಬಾರದು, ಎಂದಿಗೂ ಅದರ ಮೇಲೆ ಹೂ ಇರಬೇಕು. ಬಂದು ನಮಸ್ಕಾರ ಮಾಡಿ ಆವಾಗ ಒಂದು ಬಿಚ್ಚಿ ಓದಿ, ಮೊದಲು ನಮಸ್ಕಾರ ಮಾಡಿ ಓದಿ ಹಾಗೆ ಇಟ್ಟು ಮತ್ತೆ ಅದು ಮತ್ತೆ ತಲೆ ಮೇಲೇ ಇಟ್ಕೊಂಡು ಎಲ್ಲೆಲ್ಲಿ ಹೋಗಿ ಭೂಮಿ ಮೇಲೆ ಇಡಬಾರದು ಪುಸ್ತಕ. ಏಕೆ? ಸಾಕ್ಷಾತ್ತು ವೇದವಾಕ್ಕು, ಪರಮಾತ್ಮನ ಉಪದೇಶ. ಪರಮಾತ್ಮನ ಉಪದೇಶ ಅಂದರೆ ಪರಮಾತ್ಮನ ಹೃದಯವೇ. ನೀವು ಅದನ್ನು ಪರಮಾತ್ಮ ಹೃದಯ, ಪರಮಾತ್ಮನ ತತ್ವ ಎಂದು ನೋಡದಿದ್ದರೆ ನಿಮಗೆ ಲೌಕಿಕ ವಸ್ತು ಆಗಿಬಿಡ್ತದೆ. ಲೌಕಿಕ ಶಬ್ದ ಆದರೆ ನಿಮ್ಮ ಮನಸ್ಸು ಲೌಕಿಕದಲ್ಲೇ ಇದ್ದು ಬಿಡ್ತದೆ. ನಿಮಗೆ ಹಗ್ಗ ಮೇಲಿನಿಂದ ನಿಮಗೆ ಕೈಗೆ ಬಂದಿದೆ, ಹಿಡ್ಕೋ ಅಪ್ಪ, ನಿಮ್ಮನ್ನು ಮೇಲಕ್ಕೆ ಎತ್ತುತ್ತೇವೆ ಎಂದು ಹೇಳ್ತಾನೆ. ಮೇಲಕ್ಕೆ ನಿಮ್ಮನ್ನು ಎತ್ತುವುದು ಹೇಳ್ತಾರೆ, ಏನು ಹೇಳ್ತಾರೆ, ಉದ್ಧರಿಸ್ತೀವಿ ಅಂದರೆ ಈ ಹಗ್ಗ ಇಲ್ಲಿಂದಲೇ ಬಂದಿದೆ ಅಂದ್ಕೊಂಡ್ರೆ, ಆ ಹಗ್ಗನ ನೋಡಿದ್ರೆ ಇಲ್ಲಿಂದೇ ಬಂದರೆ ಮೇಲಿನ ಫ್ಲೋರ್ನಿಂದ ಬಂದಿದೆ, ನಾನು ಇಲ್ಲಿ ಭೂಕಂಪದಲ್ಲಿ ಸಿಕ್ಕಾಕ್ಕೊಂಡೆ, ಅದನ್ನು ಹಿಡ್ಕೊಂಡ್ರೆ ಮೇಲಕ್ಕೆ ಹೋಗ್ತೀನಿ. ಆ ಹಗ್ಗ ಮೇಲಿನಿಂದ ಬಂದಿದೆ ಎಂದು ಒಪ್ಕೊಂಡ್ರೆ ನೀವು ಮೇಲಕ್ಕೆ ಹೋಗ್ತೀನಿ, ಇಲ್ಲೇ ಇದೆ ಅಂದರೆ ಇಲ್ಲೇ ಇದ್ದು ಬಿಡ್ತೀನಿ. ಅದರಿಂದ ಈ ಶಬ್ದ ಏನು ಲೌಕಿಕ ಶಬ್ದ ಅಲ್ಲ, ಇದು ಸಾಕ್ಷಾತ್ತು ಪರಮಾತ್ಮನ ಶಬ್ದ, ವೇದಶಾಸ್ತ್ರದ ಶಬ್ದ, ನಮ್ಮನ್ನು ಉದ್ಧರಿಸುವಕ್ಕೆ ಬಂದಿರುವಂಥವ. ಈ ಭಾವನೆ ಎಷ್ಟು ದೃಢವಾಗಿರುತ್ತದೋ ಅಷ್ಟು ನಾವು ಬೇಗ ದಾಟ್ತೀವಿ. ಈ ಭಾವನೆ ಗಟ್ಟಿಯಾಗಬೇಕು. మరి ಶಾಸ್ತ್ರ, ಸಾಂಗತ್ಯ, ಸತ್ಸಾಂಗತ್ಯವನ್ನು ಕಡೆಗಣಿಸ್ತಾರೆ. ಶಾಸ್ತ್ರ ಅಂದರೆ ಈ ಕಾಲದಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಇದೆ, ಏನೋ ಎಂಟರ್ಟೈನ್ಮೆಂಟ್ ಹಾಗೆ, ಎಲ್ಲ ಸಿನಿಮಾಗಳು ನೋಡಿದ ಹಾಗೆ ಇದು ಒಂದು ಸಿನಿಮಾ. ಎಷ್ಟೋ ಪುಸ್ತಕಗಳು ಅಂಗಡಿಯಲ್ಲಿ ಸಿಗ್ತವೆ, ಇದು ಒಂದು ಪುಸ್ತಕ. ಅಂಗಡಿಯಲ್ಲಿ 1000 ಪುಸ್ತಕ ಸಿಕ್ಕಿದ್ದರೂ ಈ ಪುಸ್ತಕಕ್ಕೆ ಸಮಾನವಾಗಲ್ಲ. ಅಧ್ಯಾತ್ಮ ಶಾಸ್ತ್ರ, ಭಗವದ್ಗೀತಾ, ಉಪನಿಷತ್ತು, ಈ ರಾಮಾಯಣಕ್ಕೆ ಸಮಾನವು 1000 ಅಲ್ಲ, ಕೋಟಿ ಪುಸ್ತಕಗಳು ಸಮಾನವಾಗಲ್ಲ. ಈ ಒಂದು ಪುಸ್ತಕವು ಎಲ್ಲಕ್ಕಿಂತ ಒಂದೇ. ಇದು ಸಾಕ್ಷಾತ್ತು ಪರಮಾತ್ಮ ರೂಪ, ಅದೆಲ್ಲ ರಾಕ್ಷಸ ರೂಪ. ಆ ಪುಸ್ತಕಗಳೆಲ್ಲ ಲೌಕಿಕ ಬುದ್ಧಿ, ಅದೆಲ್ಲ ಚಂಡಾಮರ್ಕರ ಬುದ್ಧಿ. ಇದು ಒಂದೇ ಪ್ರಹ್ಲಾದನ ಬುದ್ಧಿ ಅಲ್ಲವೇ? ಇದು ಒಂದು ಪ್ರಹ್ಲಾದ, ಅದೆಲ್ಲ ಚಂಡಾಮರ್ಕರ ಬುದ್ಧಿ. ನಮಗೆ ಈ ಗ್ರಂಥ, ಈ ಮಾತು ನೋಡಿದ್ದರೆ ಜನ್ಮ ಧನ್ಯವಾಯಿತು. ನೋಡಿ, ಪಾರ್ವತಿ ಹೇಳ್ತಾರೆ ನೋಡಿ, ಈ ಮಾತು ಕೇಳಿದ್ದಕ್ಕೆ ರಾಮಚಂದ್ರ ಅದು ಅವತರಣ ಎಂದು ಹೇಳಿದ್ದಕ್ಕೆ ನಾನು ಧನ್ಯೋಸ್ಮಿ ಅನುಗೃಹೀತೋಸ್ಮಿ, ಧನ್ಯಾಸ್ಮಿ ಅನುಗೃಹೀತಾಸ್ಮಿ. ಪಾರ್ವತಿ ಹೇಳ್ತಾರೆ, ಅಯ್ಯೋ ನಾನು ಧನ್ಯನಾದೆ, ನನಗೆ ಅನುಗ್ರಹವಾಯಿತು. ಅನುಗ್ರಹ ಅಂದರೆ ಯಾವುದೋ ಹಣದಿಂದ ಸಿಕ್ಕುವಂಥದ್ದಲ್ಲ, ನಾನು ಬೇಕು ಅಂದರೆ ಸಿಕ್ಕುವಂಥದ್ದಲ್ಲ, ನಾನು ಹಣ ಕೊಟ್ಟಿದ್ದರೆ ತಗೊಂಡುವಂಥದ್ದಲ್ಲ. ನಾನು ಪೂರ್ತಿ ಶರಣು ಹೊಕ್ಕಿ ಬೇಡಿಕೊಂಡರೆ ಅವರ ದಯದಿಂದ ಕೊಟ್ಟರೆ ಸಿಗ್ತದೆ, ಇಲ್ಲದಿದ್ದರೆ ಸಿಗುವಂಥದ್ದಲ್ಲ. ಅವರ ದಯನೇ ಕಾರಣ, ಬೇರೆ ಏನಿಲ್ಲ. ದಯಕ್ಕೆ ಪಾತ್ರರಾಗುವುದೇ ಬೇಕೇ ಹೊರತು ನಾವು ಏನೋ ಹಣ ಕೊಡ್ತೀವಿ, ಸೇವಾ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ, ಅದು ಮಾಡಿ ಸಾಧಿಸ್ತೀವಿ, ಇದು ಮಾಡಿ ಸಾಧಿಸ್ತೀವಿ. ವೇದಾಂತ ಹಣ ಕೊಟ್ಟರೆ ಸಾಧಿಸುವಂಥದ್ದಲ್ಲ, ಇನ್ನೇನೋ ಕೊಟ್ಟರೆ, ನೀವು ಏನು ಕೊಟ್ಟರೂ ಸಾಧಿಸುವಂಥದ್ದಲ್ಲ. ಕೇವಲ ಅವರ ದಯದಿಂದಲೇ ಬರ್ತದೆ ನಮಗೆ. ಅವರಿಗೆ ಯಾವುದೇ ಒತ್ತಾಯ ಮಾಡಿ ಇನ್ನೇನೋ ಮಾಡಿ ಪಡ್ಕೊಳ್ಳೋಕ್ಕಾಗಲ್ಲ. ಅವರ ಕೇವಲ ದಯದಿಂದಲೇ, ಅನುಗ್ರಹದಿಂದಲೇ ನಮಗೆ ಸಿಕ್ಕುತ್ತದೆ. ನಾವು ಆ ದಯಕ್ಕೆ ಪಾತ್ರರಾಗಬೇಕು ಅಂದ್ರೇನು? ಕೇವಲ ಅಭಿಮಾನ ಅಹಂಕಾರಗಳನ್ನು ಬಿಟ್ಟು ಕೇವಲ ಶರಣು ಹೊಕ್ಕಿ ನಿಸ್ವಾರ್ಥರಾಗಿ ನಿರ್ಮಲವಾಗಿ ಪ್ರೀತಿಯಿಂದ ಶರಣು ಹೊಕ್ಕುವುದೇ ಎಲ್ಲಕ್ಕಿಂತ ದೊಡ್ಡ ಕೆಲಸ. ನೀವು ಹಣ ಕೊಟ್ಟರೂ ಇದಕ್ಕೇನು ಸಾಕಾಗಲ್ಲ, ನೀವು ಯಾವುದು ಕೊಟ್ಟರೂ ಉಪಯೋಗವಿಲ್ಲ, ಮಿಕ್ಕದೆಲ್ಲ ಪಕ್ಕಕ್ಕಿಡು. ಇಡುವುದು ನಿಮ್ಮ ಹೃದಯ, ನಿಮ್ಮ ನಿರ್ಮಲವಾದ ಪ್ರೇಮ ಭಕ್ತಿ, ಅದೇ ಕೊಡು. ಅದು ಎಲ್ಲಕ್ಕಿಂತ ಹೆಚ್ಚಿನದು. ನೀವು ಕೋಟಿಗೆ ಹಣಕ್ಕಿಂತ ಹೆಚ್ಚಿನದು ಭಕ್ತಿ, ನಿಮ್ಮ ಪ್ರೀತಿ. ಶಾಸ್ತ್ರ ಮೇಲೆ, ಗುರುಗಳ ಮೇಲೆ ನೀವು ಕೊಡುವ ಕೋಟಿ ರೂಪಾಯಿಗಿಂತ ಹೆಚ್ಚಿನದು ನಿಮ್ಮ ಶರಣಾಗತಿ ಭಕ್ತಿ. ಅವರ ಅನುಗ್ರಹಕ್ಕೆ ಪಾತ್ರನು ಮಾಡುವಂಥದ್ದು ಯೋಗ್ಯತೆ. ಅದು ಹೆಚ್ಚ, ಈ ಕೊಡುವಂಥ ಇದು ಹೆಚ್ಚ. ಅದರಿಂದ ಎಲ್ಲಕ್ಕಿಂತ ಹೆಚ್ಚಿನದು ಅದು ಭಕ್ತಿ. ಅದರಿಂದ ಅವರ ಅನುಗ್ರಹಕ್ಕೆ ಪಾತ್ರ ಅಂದರೇನು? ನನಗೆ ಯೋಗ್ಯತೆ ಇಲ್ಲ. ಕೆಲವರು ಹೇಳ್ತಾರೆ, ನಮ್ಮ ನೆಂಟರು ನೋಡಿ, ಮಗ ಏನು ಹೇಳ್ತಾನೆ, ನಾನು ಅಪ್ಪಕ್ಕೆ ನಾನು ಮಗ ಅಥವಾ ನಾನು ಮಗಳು, ನಾನು ಇದಕ್ಕೆ ಆಸ್ತಿಗೆ ವಾರಸಿದಾರ, ನಾನು ಕೊಡಲೇಬೇಕು, ನನ್ನ ಹಕ್ಕು ನಾನು ಡಿಮ್ಯಾಂಡ್ ಮಾಡ್ತೇನೆ. ಭಗವಂತನ ಅನುಗ್ರಹ ಆಗಬೇಕಂದ್ರೆ ನಾನು ನಿಮ್ಮ ಭಕ್ತ, ನನ್ನ ಹಕ್ಕು ನೀವು ಕೊಡಲೇಬೇಕು, ಡಿಮ್ಯಾಂಡ್ ಮಾಡ್ತೀರಾ, ಇಲ್ಲದೆ ನಾನು ಕೋರ್ಟ್ಗೆ ಹೋಗ್ತೀರಾ ಕೋರ್ಟ್ಗೂ? ಅನುಗ್ರಹ ಎಂಬುದು ಕಿತ್ತುಕೊಂಡರೆ ಬರಲ್ಲ, ಹೆದರಿಸಿದ್ದರೆ ಬರಲ್ಲ, ಪ್ರೆಷರ್ ಮಾಡಿದರೆ ಬರುವಂಥದ್ದಲ್ಲ. ನಿಮ್ಮ ದಯಕ್ಕೆ ಬಿಟ್ಟೆ ಪ್ರಭು, ನಿನ್ನ ದಯ, ನಿಮ್ಮ ಮೇಲೆ ದಯ ಇದ್ದರೆ ಕೊಡಿ, ಇಲ್ಲದಿದ್ದರೆ ನಾನೇನು ಮಾಡುವುದು, ನನಗೆ ಬೇರೆ ಏನು ಶಕ್ತಿ ಇಲ್ಲ. ನಿಮ್ಮ ಮೇಲೆ ನನಗೆ ಕೋಪ ಮಾಡುವ ಶಕ್ತಿ ಇಲ್ಲ, ಕೋಪ ಮಾಡಿದ್ದರೆ ಕಲ್ಕೊಳ್ಳುವುದು ನಾನೇ, ಅದರಿಂದ ಕೋಪ ಮಾಡೋಕ್ಕಾಗಲ್ಲ. ನಿಮ್ಮ ದಯೆಗೋಸ್ಕರ ಕಾಯುತ್ತಾ ಇರುವುದೇ ನಾನು ಮಾಡತಕ್ಕದ್ದಲ್ಲ, ನಿಮ್ಮ ದಯೆಗೋಸ್ಕರ ಕಾಯುವುದಷ್ಟೇ.
ನನ್ನನ್ನು ಸಮರ್ಪಿಸಿಕೊಂಡು ನನ್ನ ಅಭಿಮಾನ ಅಹಂಕಾರಗಳನ್ನು ಬಿಟ್ಟು ನಾನು ನಿಮ್ಮ ಅನುಗ್ರಹವನ್ನು ಸಾಧಿಸ್ಕೊಳ್ತೀನಿ, ನಾನು ಅದು ಮಾಡಿ ಇದು ಮಾಡಿ. ನೀವು ಏನು ಮಾಡಿದ್ದರೂ ಅನುಗ್ರಹ ಸಾಧಿಸೋಕ್ಕಾಗಲ್ಲ. ನಿಮ್ಮ ಅನುಗ್ರಹದಿಂದಲೇ ಬರಬೇಕು. ನಾನು ಅನುಗ್ರಹಕ್ಕೋಸ್ಕರ ಕಾಯುತ್ತಾ ಇರಬೇಕಷ್ಟೇ. ನಿಮ್ಮ ಅನುಗ್ರಹ ಯಾವಾಗ ಬಂದರೆ ಆವಾಗ. ನೀವು ಕೊಟ್ಟರೆ ಕೊಡಿ, ಕೊಡದಿದ್ದರೆ ನಾನೇನು ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ. ನಾನು ನಿಮ್ಮ ಚರಣ ಕಡೆ ನಾನು ಬಿದ್ದೆ ಅಷ್ಟೇ. ನಿಮ್ಮ ಅನುಗ್ರಹಕ್ಕೋಸ್ಕರ ಕಾಯುತ್ತಾ ಇದ್ದೀನಿ. ನಿಮಗೆ ಯಾವಾಗ ಅನುಗ್ರಹ ಬಂದರೆ, ದಯ ಅನಿಸಿದ್ದರೆ ನನ್ನನ್ನು ನೋಡು, ಈಗ ಅಷ್ಟೇ. ಈ ಪೂರ್ತಿ ಶರಣೆ ಎಲ್ಲಕ್ಕಿಂತ ದೊಡ್ಡ ಸೇವೆ, ಎಲ್ಲಕ್ಕಿಂತ ದೊಡ್ಡ ಹಣ, ಎಲ್ಲಕ್ಕಿಂತ ದೊಡ್ಡ ಸಂಪದ. ಇದು ಕೊಟ್ಟರೆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಇಂಥ ಭಕ್ತನನ್ನು ನೋಡಿದ್ದರೆ ಪಾಪ ಭಗವಂತನ ಹೃದಯ ಕರಗಿ 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 ಭಗವಂತ ತಡ್ಕೊಳ್ಳೋಕ್ಕಾಗದೆ ಬಂದುಬಿಡ್ತಾನೆ ಭಕ್ತನಿಗೋಸ್ಕರ. ನೋಡಿ, ಎಲ್ಲಿ ಭಕ್ತನಲ್ಲಿ ಇಷ್ಟು ನಿಸ್ವಾರ್ಥವಾದ ನಿರ್ಮಲವಾದ ಶರಣು ಪ್ರೇಮ ಇರುತ್ತದೋ ಅದು ನೋಡಿದ್ದರೆ ಪಾಪ ಭಗವಂತ ಕರಗಿ ಹೋಗ್ತಾನೆ. ತನ್ನನ್ನು ತಾನು ಒಂದು ಕ್ಷಣ ಲೇಟ್ ಮಾಡಿದ್ದರೂ ಅಯ್ಯೋ ಪಾಪ ನನ್ನ ಭಕ್ತನಿಗೆ ನಾನು ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀನಿ, ತಡೆ ಮಾಡ್ತಾ ಇದ್ದೀನಿ ಎಂದು ಭಗವಂತನಿಗೆ ಅನಿಸಬೇಕು. ಅಯ್ಯೋ ಪಾಪ ಭಕ್ತ ನನ್ನನ್ನೇ ನಂಬಿಕೊಂಡ, ಅವರಿಗೆ ಯಾರೂ ಇಲ್ಲ, ಎಷ್ಟು ವಿನಯಶೀಲ. ಅದು ನೋಡಿದ್ದರೆ ತಡೆ ಮಾಡಿದ್ದರೆ ತನ್ನನ್ನು ತಾನು ಭಗವಂತ ಬೈಕೊಳ್ತಾನೆ. ಅಯ್ಯೋ ನಾನು ಎಷ್ಟು ತಪ್ಪು ಮಾಡಿದೆ, ನನ್ನ ಭಕ್ತನನ್ನು ನಾನು ಬಿಟ್ಟೆ ಅನಿಸಬೇಕು. ಅವರ ಹೃದಯ ಕರಗಿ ಹೋಗುತ್ತಾನೆ. ಭಗವಂತನ ಅನುಗ್ರಹ ಬೇಕಂದರೆ ಅವರ ಹೃದಯ ಕರಗಿ ನಮ್ಮನ್ನು ಅನುಗ್ರಹಿಸಬೇಕಂದರೆ ಆ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಏನು ಮಾಡಿದ್ದರೆ ಪಾತ್ರರ ಅನುಗ್ರಹವು? ಮತ್ತೆ ನೋಡಿ, ಏನು ಮಾಡಿದ್ದರೆ ಅಂದರೆ ಮತ್ತೆ ಹಣಶಕ್ತಿ, ಇನ್ನೇನೋ ಶಕ್ತಿ, ಏನೋ ಶಾರೀರಿಕ ಶಕ್ತಿ, ಸಿದ್ಧಿಶಕ್ತಿ, ಇನ್ನೇನೋ ದೇವತಾ ಶಕ್ತಿ, ಇನ್ನೇನೋ ಅಸುರ ಶಕ್ತಿ. ಯಾವ ಶಕ್ತಿಗಳು ಕೆಲಸ ಮಾಡಲ್ಲ. ಆ ಶಾರೀರಿಕ ಶಕ್ತಿಯಲ್ಲ, ಸಾಮಾಜಿಕ ಶಕ್ತಿಯಲ್ಲ, ಆರ್ಥಿಕ ಶಕ್ತಿಯಲ್ಲ, ಯಾವ ಶಕ್ತಿಯಲ್ಲ. ಯಾವ ಶಕ್ತಿಯಿಂದ ಅನುಗ್ರಹ ಬರ್ತದೆ? ಭಕ್ತನನ್ನು ಕೇಳು. ಇದು ರಹಸ್ಯ, ಭಕ್ತನಿಗೆ ಗೊತ್ತು, ಯಾರಿಗೆ ಗೊತ್ತಿಲ್ಲ. ಭಕ್ತನನ್ನು ಕೇಳು, ಏನಪ್ಪ ಭಗವಂತನ ಅನುಗ್ರಹ ಪಡ್ಕೊಂಡಿದ್ದೀವಾ? ಪಡ್ಕೊಂಡೆ. ಯಾವ ಶಕ್ತಿಯಿಂದ, ಹೇಗೆ ಸಾಧಿಸಿದ್ದಿ? ಅದು ನನ್ನ ಕೈಯಲ್ಲೇನಿಲ್ಲ. ಭಕ್ತನೇನು ಹೇಳ್ತಾನೆ? ನಮ್ಮ ಕೈಯಲ್ಲಿಲ್ಲ. ಆ ಶಕ್ತಿ ಭಗವಂತನ ಅನುಗ್ರಹವೇ. ಭಗವಂತನ ಅನುಗ್ರಹವನ್ನು ನಮ್ಮ ಮೇಲೆ ಬೀಳಬೇಕಂದರೆ ಅದಕ್ಕೀ ಶಕ್ತಿ ಬೇಕಾಗಿರುವ ಶಕ್ತಿ ಅನುಗ್ರಹವೇ. ನಾನು ಏನೇನು ಮಾಡಬೇಕೋ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಬೇಕಾದರೆ ಅದಕ್ಕೆ ನೀನೇ ಕಾರಣ. ನಿನ್ನ ದಯನೇ ನನಗೆ ಕಾರಣ. ನೀನೇ ದಯ ಮಾಡಿದ್ದರೆ ನನಗೆ ಬುದ್ಧಿ ಹುಟ್ಟುತ್ತದೆ, ನಿಮ್ಮನ್ನು ಸ್ಮರಿಸಬೇಕೆಂಬ ಬುದ್ಧಿ ಹುಟ್ಟುತ್ತದೆ, ನಿಮಗೆ ಶರಣು ಹೊಕ್ಕಬೇಕೆಂಬ ಬುದ್ಧಿ ಹುಟ್ಟುತ್ತದೆ, ನಿಮ್ಮನ್ನು ಬೇಡಿಕೊಳ್ಳಬೇಕೆಂಬ ಶುದ್ಧಿ ಹುಟ್ಟುತ್ತದೆ, ನನ್ನ ಹೃದಯವು ವಿನಯವಾಗಬೇಕೆಂಬ ಬುದ್ಧಿ ಹುಟ್ಟುತ್ತದೆ. ಅದು ನೀನೇ ಮಾಡು ಭಗವಂತ, ಅದು ನೀನೇ, ಎಲ್ಲ ನೀನೇ ಮಾಡು. ನನ್ನನ್ನು ಯೋಗ್ಯ ಮಾಡು, ನಿಮ್ಮ ಅನುಗ್ರಹಕ್ಕೆ ಯೋಗ್ಯ ಮಾಡು, ಅನುಗ್ರಹ ಕೊಡು, ಎಲ್ಲ ನೀನೇ ಕೊಡು. ನನ್ನ ಕೈಯಲ್ಲಿ ಏನಿಲ್ಲ, ನನ್ನ ಕೈ ಇಲ್ಲ, ಕಾಲು ಇಲ್ಲ, ನನ್ನ ಕೈ ಅದಕ್ಕೆ ಉಪಯೋಗವಲ್ಲ. ಈ ಕೈಗಷ್ಟು ಶಕ್ತಿ ಇಲ್ಲ, ನಿಮ್ಮ ಅನುಗ್ರಹವನ್ನು ಪಡ್ಕೊಳ್ಳುವಷ್ಟು ಶಕ್ತಿ ಇಲ್ಲ. ಆರ್ಥಿಕ ಶಕ್ತಿ ಇಲ್ಲ, ಸಾಮಾಜಿಕ ಶಕ್ತಿ ಇಲ್ಲ, ಯಾವ ಶಕ್ತಿಗೆ ಅಷ್ಟು ಶಕ್ತಿ ಇಲ್ಲ. ಒಂದೇ ಒಂದು ಶಕ್ತಿ, ನಿನ್ನ ಅನುಗ್ರಹವೇ ಎಲ್ಲಕ್ಕಿಂತ ಹೆಚ್ಚಿನ ಶಕ್ತಿ. ಆ ಶಕ್ತಿಯೇ ನಮ್ಮನ್ನು ಅನುಗ್ರಹಿಸ್ತದೆ. ಬ್ರಹ್ಮದೇವನಂಥವನು ಸೃಷ್ಟಿ ಮಾಡುವಂಥ ಬ್ರಹ್ಮದೇವ ಎಷ್ಟು ವಿನಯದಿಂದ ಬೇಡ್ಕೊಳ್ತಾ ಇದ್ದಾನೆ ನೋಡಿ. ನಾನು ಈ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರಿಗಿಂತ ನಾನು ದೊಡ್ಡ ದೇವ, ದೇವರಿಗಿಂತ ದೊಡ್ಡ ದೇವ, ಇಂದ್ರಾದಿ ದೇವರಿಗೆ ನಾನೇ ಹೆಚ್ಚಿನ ದೇವ. ಅಭಿಮಾನವಿತ್ತ? ಇಷ್ಟೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀನಿ, ಅದೆಲ್ಲ ನಾನಲ್ಲ, ನಾನು ನಿಮಿತ್ತ ಮಾತ್ರ ಮಾಡುವುದಲ್ಲ ಪ್ರಭು ನೀನೇ. ನಿನ್ನ ಅನುಗ್ರಹದಿಂದಲೇ ಇದೆಲ್ಲ ನಡೆಯುತ್ತಾ ಇದೆ. ಜನರು ನನ್ನನ್ನು ಬ್ರಹ್ಮದೇವ ಎಂದು, ನಾನು ದೊಡ್ಡವನೆಂದು ನನ್ನನ್ನು ಪ್ರಶಂಸೆ ಮಾಡ್ತಾರೆ. ನನಗದೇನಿಲ್ಲ, ಅದೆಲ್ಲ ನಿನ್ನದೇ. ಆ ವಿನಯದಿಂದ ಬ್ರಹ್ಮ ವಿಷ್ಣುವನ್ನು ಬೇಡ್ಕೊಳ್ತಾ ಇದ್ದಾನೆ. ತಥಾ ಶುದ್ಧಿರ್ನ ದುಷ್ಟಾನಾಂ ದಾನಾಧ್ಯಯನ ಕರ್ಮಭಿ. ದಾನ ಅಧ್ಯಯನ ಕರ್ಮ ಯಾವುದೂ ಆಗಲ್ಲ. ಶುದ್ಧಾತ್ಮತಾದೇ ಯಶಸ್ಸಿ ಸದಾ ಭಕ್ತಿಮತಾಂ ಯಥ ಅತಸ್ತ್ವಾಂಗ್ರಿಮೇ ದೃಷ್ಟಿಶ್ಚಿತ್ತ ದೋಷಾಪನುತ್ತಯೆ. ನಿಮ್ಮ ಚರಣಗಳನ್ನು ಹಿಡ್ಕೊಳ್ಳಬೇಕು. ಹಿಡ್ಕೊಳ್ಳುವುದಂದರೆ ಅರ್ಥವೇನು? ನಮಗೆ ಬೇರೆ ಯಾವ ಶಕ್ತಿ ಇಲ್ಲ ಎಂದು ತನ್ನಲ್ಲಿ ತಾನು ರಿಯಲೈಸ್ ಆಗಬೇಕು. ನಮ್ಮ ಯಾವ ಶಕ್ತಿ ಕೆಲಸ ಮಾಡಲ್ಲ, ಯಾವ ಶಕ್ತಿ ಅಭಿಮಾನ ಮಾಡಿಕೊಳ್ಳಬೇಡ. ನಿಮ್ಮ ಶಕ್ತಿ, ನಿಮ್ಮ ಚರಣ ಶಕ್ತಿ ನಮಗೆ ಶಕ್ತಿ, ಬೇರೆ ಶಕ್ತಿ ನನಗೆ ಏಕೆ? ಯಾವ ಶಕ್ತಿ ಇಲ್ಲ, ಶಕ್ತಿಗಷ್ಟು ಯೋಗ್ಯತೆಯೂ ಇಲ್ಲ. ನಿಮ್ಮ ಚರಣ, ನಿಮ್ಮನ್ನೇ ನಂಬಿಕೊಂಡಿದ್ದೀವಿ, ಏನು ಮಾಡ್ತೀಯೋ ಮಾಡು. ಏನು ಮಾಡಿದ್ದರೂ ಅಷ್ಟೇ. ಈಗ ನಾವೇನು ಹೇಳಲ್ಲ, ನೀವು ಏನು ಮಾಡಿದ್ದರೂ ಹೇಳ್ತಾರಲ್ಲ, ನೀವು ದಡ ಮೇಲೆ ಇಟ್ಟರೂ ನೀರಿನಲ್ಲಿ ಮುಳುಗಿಸಿದರೂ ನೀನೇ ಗತಿ, ಏನು ಮಾಡಿದ್ದರೂ ನೀನೇ ಗತಿ, ಹೊಡೆದರೂ ನೀನೇ ಗತಿ, ದುಃಖದಲ್ಲಿದ್ದರೂ ನೀನೇ ಗತಿ.
ಅಂದರೆ ಅಂಥದ್ದು ಸದ್ಯೋಂತರ ಹೃದಯ ನಿತ್ಯಮ್ಮನವಿ ಸ್ವಾತತೈರ್ವೃತಃ ಬ್ರಹ್ಮಾದ್ಯ ಇದೆಲ್ಲ ಸ್ತೋತ್ರ ಮಾಡ್ತಾನೆ. ಭಗವಾನ್ ರಾವಣೋ ನಾಮ, ಅದರಿಂದ ಭಗವಂತನೇ ರಾವಣನಿಂದ ಒಬ್ಬ ರಾಕ್ಷಸ ಇಲ್ಲಿದ್ದಾನೆ. ಅಸುರ ಶಕ್ತಿ ವಿಜೃಂಭಿಸಿದೆ, ನಮ್ಮನ್ನು ಹಿಂಸೆ ಮಾಡ್ತಾ ಇದೆ, ನಮಗೆ ರಕ್ಷಣೆಕೋರು ಯಾರೂ ಇಲ್ಲ, ತಾವೇ ಬರಬೇಕು. ತ್ರಿಲೋಕೀಂ ಲೋಕಪಾಲಾಂಶ್ಚ ಬಾಧತೆ ವಿಶ್ವಬಾಧಕಃ ಮಾನುಷೇಣ ಮೃತಿಸ್ತಸ್ಯ ಮಯಾ ಕಲ್ಯಾಣ ಕಲ್ಪಿತ ಅತಸ್ತ್ವಂ ಮಾನುಷೋ ಭೂತ್ವಾ ಜಹಿದೇವ ರಿಪುಂ. ಅದರಿಂದ ನೀನೇ ಮನುಷ್ಯನಾಗಿ ಹುಟ್ಟಿ ಅವರನ್ನು ಸಂಹಾರ ಮಾಡಿದ್ದರೆ ನಮಗೆ ಗತಿ, ಇಲ್ಲದಿದ್ದರೆ ನಿಮಗೆ ಯಾರು ಗತಿ. ಶ್ರೀ ಭಗವಾನ್ ವಾಚ ಕಶ್ಯಪಶ್ಯ ವರೋ ದತ್ತಃ. ಕಶ್ಯಪ ಮಹರ್ಷಿಗೆ ನಾನು ಹಿಂದೆ ವರ ಕೊಟ್ಟೆ. ಕಶ್ಯಪ ಮಹರ್ಷಿ ಅವರ ಪತ್ನಿ, ಅವಳೇ ಈಗ ದಶರಥ ಕೌಸಲ್ಯ ಎಂದು ಹುಟ್ಟಿದ್ದಾರೆ. ಅವರಿಗೆ ಹಿಂದಿನ ಜನ್ಮದಲ್ಲೇ ಅವರಿಗೆ ವರ ಕೊಟ್ಟೆ, ನಾನು ನಿಮಗೆ ಮಕ್ಕಳಾಗಿ ಹುಟ್ಟುತ್ತೇನೆ ಎಂದು ವರ ಕೊಟ್ಟೆ. ಅದೇ ಅನುಗುಣವಾಗಿ ನಾನು ಮಕ್ಕಳಾಗಿ, ಅವರು ಹಿಂದೆ ಕೇಳಿಕೊಂಡರು, ನನಗೆ ನಾನೇ ಪುತ್ರನಾಗಬೇಕು ಎಂದು ಕೇಳಿಕೊಂಡರೂ ನಾನು ಕೊಡ್ತೀನಿ. ನೋಡಿ, ಭಗವಂತನನ್ನು ಬೇಡಿಕೊಂಡರೆ ಯಾವುದು ಬೇಕೋ ಅದು ಕೊಡುತ್ತಾನೆ. ಭಗವಂತನೇ ಪುತ್ರನಾಗಬೇಕು ಅಂದರೆ ಆಗ್ತಾನೆ. ಭಗವಂತ ನಾನು ಮನುಷ್ಯನಿಗೆ ಪುತ್ರನಾಗುವುದ ನಾನು ಇಷ್ಟದಂತೆ ಭಗವಂತ ನನ್ನನ್ನು ಇನ್ಸಲ್ಟ್ ಮಾಡ್ತಾನೆ, ಅದು ಅಲ್ಲ ಹೇಳ್ತಾನೆ, ನಮ್ಮ ಭಗವಂತ ಹೇಳಲ್ಲ. ನಾನು ಭಗವಂತ, ನೀನು ಕಲ್ಲು ಇಟ್ಟು ಪೂಜೆ ಮಾಡ್ತೀಯಾ, ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತೀಯಾ, ಕಲ್ಲನ್ನು ಪೂಜೆ ಮಾಡ್ತೀನಿ, ನನ್ನನ್ನು ಇನ್ಸಲ್ಟ್ ಮಾಡ್ತಾ ಇದ್ದಿ, ನಿನ್ನನ್ನು ಸಾಯಿಸಿಬಿಡ್ತೀನಿ, ನಿನ್ನನ್ನು ನರಕಕ್ಕೆ ಕಳಿಸ್ತೀನಿ ಎಂದು ಹೇಳ್ತಾನೆ. ಯಾರು? ಅಲ್ಲ ಹೇಳ್ತಾನೆ, ಗಾಡ್ ಹೇಳ್ತಾನೆ, ಭಗವಂತ ಹೇಳಲ್ಲ. ಭಗವಂತ ನೋಡು, ನಿಮಗೆ ಕಲ್ಲು ಇಟ್ಟು ಪೂಜೆ ಮಾಡಿದ್ದರೆ ಸ್ವೀಕಾರ ಮಾಡ್ತಾನೆ, ಅಭಿಷೇಕ ಮಾಡಿದ್ದರೆ ಸ್ವೀಕಾರ ಮಾಡ್ತಾನೆ ನೋಡಿ. ಅಥವಾ ನೀನು ನನಗೆ ಮಗ ಆಗಬೇಕು ಅಂದರೆ ಆಗುತ್ತಾನೆ, ಮಗ ಆಗಿ ಬಂತ ನಿಮಗೆ ಸೇವೆ ಮಾಡ್ತಾನೆ ನೋಡಿ. ಭಕ್ತನಿಗೆ ತಾನು ಆಗಿ ಮಗನಾಗಿ ದಶರಥನ ಎದುರಾಗಿ ಕೌಸಲ್ಯಕ್ಕೆ ಎದುರಾಗಿ ನಿಂತುಕೊಡ್ತಾನೆ. ಅಮ್ಮ ನೀನು ಹೇಳಿದ್ದು ಮಾಡ್ತೀನಿ ಅಂತ ಹೇಳ್ತಾನೆ. ಅಪ್ಪ ನಾನೇನು ಮಾಡಬೇಕು ಎಂದು ಹೇಳ್ತಾನೆ. ಅಪ್ಪ ಹೇಳಿದ ಮಾತು ಮಾಡ್ತಾನೆ. ಏನಪ್ಪ, ಭಗವಂತನಿಗೆ ಎಷ್ಟು ತನ್ನ ಭಕ್ತರ ಮೇಲೆ ಪ್ರೇಮ. ತಾನು ಪ್ರೀತಿಯಿಂದ ಮಗನಾಗಿ ಬಂದು ಎದುರಾಗಿ, ಮಗ ಅಂದರೆ ಸೇವಕ ಎಂದರ್ಥ, ಸೇವಕನಾಗಿದ್ದು ಅಪ್ಪ ಹೇಳಿದ್ದು ಮಾಡ್ತಾನೆ. ಬೈದರೂ ಸಹಿಸ್ಕೊಳ್ತಾನೆ, ಹೊಡೆದರೂ ಸಹಿಸ್ಕೊಳ್ತಾನೆ. ಏಕೆ? ನಮ್ಮ ಅಪ್ಪಕ್ಕೆ ನಾನು ವರ ಕೊಟ್ಟೆ, ನಾನು ನಿಮಗೆ ಮಗನಾಗಿ ಹುಡ್ತೀನಿ ಎಂದು ಮಗನಾಗೆ ಸೇವೆ ಮಾಡ್ತಾನೆ. ತನ್ನ ಭಕ್ತನಿಗೆ ಭಕ್ತ ಏನು ಮಾಡು ಅಂದರೆ ಮಾಡ್ತಾನೆ ಭಗವಂತ. ಭಗವಂತನಿಗೆ ಅದೆಲ್ಲ ಗುಣಗಳಿವೆ. ಅದರಿಂದ ಭಗವಂತ ಏನು ಅಂದರೆ ದೊಡ್ಡವನಲ್ಲ ಸಣ್ಣವನಲ್ಲ, ಅದಕ್ಕಿಂತ ಹೆಚ್ಚಿನವನು ಇನ್ನೇನಾಗಿದ್ದರೆ ಅದು ಯಾವುದೇ ಹೇಳೋಕ್ಕಾಗಲ್ಲ. ದೊಡ್ಡವನು ತಾನೇ, ಸಣ್ಣವನು ತಾನೇ, ಹೆಚ್ಚಿಂದು ತಾನೇ, ಕಮ್ಮಿ ತಾನೇ, ಎಲ್ಲ ತಾನೇ. ಎಲ್ಲ ತಾನಾಗಿರುವವನು ದೊಡ್ಡವನ ಸಣ್ಣವನಲ್ಲ. ಈಗ ಅಲ್ಲ ಇರ್ತಾನಲ್ಲ, ನಾನು ದೊಡ್ಡವನು ಹೇಳ್ತಾನೆ. ಸಣ್ಣವನು ಹೇಳಿಬಿಟ್ಟು ನಾನು ಸಣ್ಣನ ಹೇಳ್ತಾ ಇದೆಯಾ ಸಿಟ್ಟು ಮಾಡ್ಕೊಳ್ತಾನೆ. ಅವರಿಗೆ ನಾನು ದೊಡ್ಡವನಿಂದ ಅಭಿಮಾನ ಹೆಚ್ಚು. ದೊಡ್ಡವನಿಂದ ಅಭಿಮಾನ ಹೆಚ್ಚಿದ್ದರೆ ಸಣ್ಣವನಾಗಿ ಬಿಡ್ತಾನೆ ಅಲ್ಲವೇ? ನಾನು ದೊಡ್ಡವನಿಂದ ಅಭಿಮಾನ ಬಂದರೆ ಸಣ್ಣವನಾಗಿ ಬಿಡ್ತಾನೆ. ನಮ್ಮ ಭಗವಂತನಿಗೆ ದೊಡ್ಡ ಸಣ್ಣ ಏನು ಅಭಿಮಾನವಿಲ್ಲ, ಅದರಿಂದ ಅವನ ಎಲ್ಲಕ್ಕಿಂತ ಹೆಚ್ಚು. ಅದು ವ್ಯತ್ಯಾಸ. ಇದು ಹೇಳೋಣ ನಮ್ಮ ಮಕ್ಕಳಿಗೆ. ಅಂದರೆ ಶಾಲೆಯಲ್ಲಿ ಹೇಳಬಾರದು. ಏಕೆ? ಹಿಂದೂ ಮತ ಹೇಳಬಾರದು, ಮಿಕ್ಕ ಎಲ್ಲ ಮತಗಳು ಹೇಳಬೇಕು. ಹಿಂದೂ ಮತನೇ ಕೆಟ್ಟದು, ಅದೊಂದೇ ಶಾಲೆಯಲ್ಲಿ ಹೇಳಬಾರದು. ಮಿಕ್ಕ ಎಲ್ಲದೂ ಹೇಳಬಹುದು, ಟಿ ವಿಯಲ್ಲಿ ಹೇಳಬಹುದು. ಏನಾಗ್ತಾ ಇದೆ? ಇದು ಸಾಮಾನ್ಯ ತಪ್ಪ. ಹೇಳಿಬಿಟ್ಟು ಈಗ ಮತ್ತೆ ಹೇಳಲ್ಲ, ಸಾಕು. ಅದರಿಂದ ಹೇಳ್ತಾನೆ, ತಸ್ಯಾಹಂ ಪುತ್ರತಾಮೇತ್ಯ. ಈಗ ಅವರೇ ಕಶ್ಯಪ ಪ್ರಜಾಪತಿ. ಇವತ್ತು ಸ್ವಲ್ಪ ಲೇಟಾಗಿ ಬಂದೆ, ಸಾರಿ, ಅದಕ್ಕೋಸ್ಕರ ಒಂದು ನಿಮಿಷ ಮುಗಿಸ್ತೀನಿ. ಇದಾನೀಂ ದಶರಥೋ ಭೂತ್ವ. ಹಿಂದಿನ ಕಶ್ಯಪ ಋಷಿ ಈಗ ದಶರಥನಾಗಿ ಹುಟ್ಟಿದ. ಕಶ್ಯಪನ ಪತ್ನಿ ಈಗ ಕೌಸಲ್ಯಾಗಿ ಹುಟ್ಟಿದ್ದಾಳೆ. ತಸ್ಯಾಹಂ ಪುತ್ರತಾಮೇತ್ಯ ಕೌಸಲ್ಯಾಯಾಂ ಶುಭೇ ದಿನೇ ಚತುರ್ಧಾತ್ಮಾನಮೇವಾಹಂ ಸೃಜಾಮೀತರಯೋ ಪೃಥಕ್. ಅದರಿಂದ ನಾನು ನನ್ನ ಜೊತೆಗೆ ಇರುವಂಥ ಶಂಖಚಕ್ರಾದಿಗಳು, ಶೇಷ ಜೊತೆಗೆ ಲಕ್ಷ್ಮಣ ಭರತ ಅವರ ಜೊತೆಗೆ ನಾನು ಬರ್ತೀನಿ. ಯೋಗಮಾಯಾಪಿ ಸೀತಾ. ಯೋಗಮಾಯ ಅಂದರೇನು? ಪ್ರಪಂಚಕ್ಕೆ ತೋರುವ ಶಕ್ತಿ, ಅನುಗ್ರಹ ಶಕ್ತಿ ಸೀತಾ. ಪರಮಾತ್ಮದಲ್ಲಿರುವ ಭಕ್ತರನ್ನು ಅನುಗ್ರಹ ಮಾಡುವ ಆ ಹೃದಯದಲ್ಲಿ ಪ್ರೇಮ ಇದೆ ನೋಡಿ, ಅದೇ ಸೀತಾ, ಅದೇ ಯೋಗಮಾಯ. ಭಕ್ತರನ್ನು ಅನುಗ್ರಹ ಮಾಡುವಂಥ ಹೃದಯದಲ್ಲಿ ಯಾವ ಅನುಗ್ರಹ ಶಕ್ತಿ, ಪ್ರೇಮ, ಅನುಗ್ರಹ ದಯ ಇದೆಯೋ ಅದೇ ಸೀತಾ. ಅದರಿಂದ ನನ್ನ ಯೋಗಮಾಯ ಸಮೇತ ಲಕ್ಷ್ಮಣಾದಿಗಳ ಸಮೇತ ನಾನು ಬರ್ತೀನಿ. ಉತ್ಪತ್ಸ್ಯತೆ ತಯಾ ಸಾರ್ಧಂ ಸರ್ವಂ ಸಂಪಾದಯಾಮ್ಯಹಂ. ನಾನು ಹುಟ್ಟುತ್ತೀನಿ, ನೀವು ಹೇಳಿದ್ದೆಲ್ಲ ಸಾಧಿಸಿಬಿಡ್ತೀನಿ. ರಾವಣನ ಸಂಹಾರ ಮಾಡ್ತೀನಿ, ಮಿಕ್ಕ ಜನರನ್ನು ಹಲ್ಯನ್ನು ಉದ್ಧರಿಸ್ತೀನಿ, ಮಿಕ್ಕ ಜನರಿಗೆ ಮಾಡ್ತೀನಿ. ಅದು ಅಷ್ಟೇ ಅಲ್ಲದೆ ನನ್ನ ಕಥವೆಲ್ಲ ನಾನು ಬಂದು ಎಷ್ಟು ಲೀಲೆಗಳು ಮಾಡ್ತೀನಂದರೆ ಆ ಲೀಲೆಗಳೆಲ್ಲ ಒಂದು ರಾಮಾಯಣವಾಗಿ ಬರೆಯುತ್ತಾರೆ. ಆ ರಾಮಾಯಣವನ್ನು ಕಾರ್ಯಾಲಯದಲ್ಲಿ ಓದಿ ನಿಮಗೆ ಕಥೆ ಹೇಳ್ತಾರೆ. ಅದು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು
ಅದಕ್ಕೋಸ್ಕರ ಅವರ ಅಧ್ಯಾತ್ಮ ರಾಮಾಯಣವಾಗಿ ಬರ್ತದೆ ನನ್ನ ಕಥೆ. ಆ ಕಥೆಯನ್ನು ನೀವೆಲ್ಲ ಕೇಳಬಹುದು ಇತಿ. ದೇವಾನ್ ಸಮಾವಿಶ್ಯ ಚ ಮೇದಿನೀಂ ಯಯೌ ಬ್ರಹ್ಮ ಸ್ವಭವನು. ಅಷ್ಟೇ, ದೇವರಿಗೆಲ್ಲ ಹೇಳಿಬಿಟ್ಟ ಬ್ರಹ್ಮ. ಈಗ ಸಮಾಧಾನವಾಯಿತಾ? ಸಾಕ್ಷಾತ್ ವಿಷ್ಣುವೇ ಒಪ್ಪಿಕೊಂಡ ಬರ್ತೀನಿ ಎಂದು. ಈಗ ನೀವು ನಿಶ್ಚಿಂತವಾಗಿರಿ, ಏನು ಚಿಂತೆ ಮಾಡಬೇಡಿ. ವಿಷ್ಣು ಅದೃಶ್ಯವಾಗಿ ಬಿಟ್ಟ. ಬ್ರಹ್ಮದೇವನು ತನ್ನ ಲೋಕಕ್ಕೆ ಹೋದ. ದೇವರಿಗೆಲ್ಲನ್ನೇ ತಮ್ಮ ಕಳಿಸಿಬಿಟ್ಟ. ಈಗ ಮುಂದಿನದೇ ನೋಡಿ. ಅಥ ರಾಜ ದಶರಥಃ, 3ನೇ ಅಧ್ಯಾಯ. ಅಯೋಧ್ಯದಲ್ಲಿ ದಶರಥ ಎಂಬ ರಾಜ ಇದ್ದಾನೆ. ಇವನಿಗೆ ರಾಮಚಂದ್ರನು ಹೇಗೆ ಹುಟ್ಟುತ್ತಾನೆ ನೋಡಿ. ಅಂದರೆ ಪ್ರತಿಯೊಂದು ಹುಟ್ಟುವಕ್ಕೆ ಮುಂಚೆನಿಂದ ಹುಟ್ಟುವುದು ಅನುಗ್ರಹವೇ. ಮತ್ತು ಬಾಲಲೀಲಾ ಅನುಗ್ರಹ. ಹೆಜ್ಜೆ ಹೆಜ್ಜೆ ಭಗವಂತಂದು ಭಕ್ತರ ಮೇಲೆ, ಲೋಕ ಮೇಲೆ ಅನುಗ್ರಹ. ಆ ಅನುಗ್ರಹವನ್ನು ನೋಡಬೇಕು, ಕಥೆ ಕೇಳುವುದಲ್ಲ. ಕಥೆ ಹಿಂದೆ ಏನಿದೆ? ಭಗವಂತನ ಮಹಿಮೆ ಇದೆ, ಭಗವಂತನ ಅನುಗ್ರಹವಿದೆ, ಅವರ ದಯ, ಅವರ ಪ್ರೀತಿ. ಅದು ನಿಮ್ಮ ಅನುಭವಕ್ಕೆ ಬಂದರೆ ಕಥೆ ಕೇಳಿದಷ್ಟು ಸಾರ್ಥಕ. ಇಲ್ಲದಿದ್ದರೆ ಕಥೆ ಕೇಳಿದರೆ ನಮಗೇನಾಗ್ತಾ ಇಲ್ಲ ಹೇಳ್ತಾರೆ. ಏನಾಗಬೇಕಪ್ಪ? ಮತ್ತೊಂದು ಶ್ಲೋಕ ಶ್ಲೋಕದಲ್ಲಿಲ್ಲ. ಶ್ಲೋಕ ಒಳಗೆ ಇರುವಂಥ ಆ ಹೃದಯದ ಭಗವಂತನ ಆರ್ದ್ರ ಹೃದಯ ಇದೆ, ಭಕ್ತರ ಮೇಲೆ ಒಂದು ಅನುಗ್ರಹ ಹೃದಯ ಇದೆ. ಅದು ಹೃದಯಕ್ಕೆ ಹತ್ತಬೇಕು. ಅದು ಕಥಾ ಅಲ್ಲವೇ? ದಶರಥನಿಗೆ ಯಜ್ಞ ಮಾಡ್ತಾನೆ, ಹೇಗೆ ಮಕ್ಕಳನ್ನು ಪಡ್ಕೊಳ್ತಾನೆ. ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಬೇಗ ಹೇಳಿದರೆ ಆಯಿತು, ಇನ್ನು ನಿಧಾನವಾಗಿ ಹೇಳಿದರೆ ಇದು 2 ದಿವಸ ಆಗುತ್ತೆ.